ಪ್ರಮಾಣದ ನಮಸ್ಕಾರ ಎಲ್ರಿಗೂ. ಪ್ರಾರಂಭ ಮಾಡ್ತಾ ಇದ್ದೀವಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಶ್ರೀ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರ್ವತೆ ಪಾರ್ವತೀಪತೆ ಶ್ರೀ ವಾಗ್ದೇವಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇ ಸರ್ವದಾ. ಸರಸ್ವತಿ ನಮಸ್ತುಭ್ಯಂ ವರದೆ ಪಾಠ ಬ್ರಹ್ಮಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಓಂ ನಮಃ ಪಿಶಾಚನಿಕರಂಗಿನಿ ತ್ರಿಶೂಲ ಖಡ್ಗಹಸ್ತೆ ಸಿಂಹಾರೂಢೇ. ಹೇಳಿ. ಶ್ರೀ ಸಪ್ತಸತಿ ಓಂ ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀ ಶ್ರೀ ಕುಲದೇವಿ ನಮಃ. ಶ್ರೀ ಚಂಡೀಗಮಪದ್ಯ ಬ್ರಹ್ಮ ಓಂ ನಮಃ ಅದು ಮರ್ತು ಬಿಡ್ತೇನೆ ನೀವು. ಪ್ರಾರಂಭದ ಶ್ಲೋಕ ಓಂಕಾರದಿಂದ ಶುರು.
अस्य श्री अर्कला स्तोत्र मंत्रस्य विष्णुरुटिः
ಕೀಲಕ ಒಂದ್ಸಲಿ ನಾನು ಇನ್ನೊಂದ್ಸಲಿ ಹೇಳ್ಕೊಡ್ತೇನೆ ನಿಮ್ಗೆ, ನೀವು ಹೇಳಿ ಆಮೇಲೆ ಮುಂದಕ್ಕೆ ಹೇಳ್ಬೋದು. ಅಸ್ಯ ಶ್ರೀ ಕೀಲಕ ಸ್ತೋತ್ರ ಮಂತ್ರಸ್ಯ ಶಿವ ಋಷಿ ಅಸ್ಯ ಶ್ರೀ ಕೀಲಕ ಸ್ತೋತ್ರ ಮಂತ್ರಸ್ಯ ಶಿವ ಋಷಿ ಅನಷ್ಟಪುಚ್ಛಂದಃ ಶ್ರೀ ಮಹಾಸರಸ್ವತಿ ದೇವತಾ ಶ್ರೀ ಜಗದಂಬಾ ಪ್ರೀತ್ಯರ್ಥೆ ಸಪ್ತಶತಿ ಪಾಠಾಂಗ ಜಪೆ ವಿನಿಯೋಗ ಓಂ ನಮಶ್ಚಂಡಿಕಾಯೈ ಓಂ ಮಾರ್ಕಂಡೇಯ ಉವಾಚ ಓಂ ವಿಶುದ್ಧ ಜ್ಞಾನ ದೇಹಾಯ ತ್ರಿವೇದಿ ದಿವ್ಯ ಚಕ್ಷುಷೇ ಇದು ಒಂದ್ಸಲಿ ಹೇಳಿದೀನಿ, ನಿಮ್ಗೆ ಪೂರ್ತಿನೇ ಹೇಳಿದ್ದೀನಿ. ಇನ್ನು ಒಂದ್ಸಲಿ ಕೆಲವರು ಕೇಳಿದ್ರು, ಇನ್ನೊಂದ್ಸಲಿ ಹೇಳಿ ಬಾ ಅಂತ. ಕೆಲವು ಸ್ವಲ್ಪ ಪರಿಚಯ ಆಗಿಲ್ಲ ಸರಿಯಾಗಿ ಅಂತ, ಅದರಿಂದ ಶ್ಲೋಕ ಪೂರ್ತಿ ಹೇಳ್ತೀನಿ. ಓಂ ವಿಶುದ್ಧ ಜ್ಞಾನ ದೇಹಾಯ ತ್ರಿವೇದಿ ದಿವ್ಯ ಚಕ್ಷುಷೇ ಶ್ರೇಯ ಪ್ರಾಪ್ತಿ ನಿಮಿತ್ತಾಯ ನಮಃ ಸೋಮಾರ್ಥಧಾರಿಣೇ. ಸರ್ವಮೇತದ್ವಿನಾಯಸ್ತೋ ಮಂತ್ರಾಣಾಮಪಿ ಕೀಲಕಂ ಸೋಪಿ ಕ್ಷೇಮಮವಾಪ್ನೋತಿ ಸತತಂ ಜಾಪ್ಯ ತತ್ಪರಃ. ಸಿದ್ಧ್ಯಂತ್ಯುಚ್ಚಾಟನಾದೀನಿ ವಸ್ತೂನಿ ಸಕಲಾನ್ಯಪಿ ಏತೇನ ಸ್ತುವತಾಂ ನಿತ್ಯಂ ಸ್ತೋತ್ರ ಮಾತ್ರೇಣ ಸಿದ್ಧ್ಯತಿ. ನ ಮಂತ್ರೋ ನೌಷಧಂ ತತ್ರ ನ ಕಿಂಚಿದಪಿ ವಿದ್ಯತೆ ವಿನಾ ಜಾಪ್ಯೇನ ಸಿದ್ಧ್ಯೇತ ಸರ್ವಮುಚ್ಚಾಟನಾದಿಕಂ.
ಸಮಗ್ರಾಣ್ಯಪಿ ಸಿದ್ಧ್ಯಂತಿ ಲೋಕಶಂಕಾಮಿಮಾಂ ಹರಃ ಕೃತ್ವಾ ನಿಮಂತ್ರಯಾಮಾಸ ಸರ್ವಮೇವಮಿದಂ ಶುಭಂ. ಸ್ತೋತ್ರಂ ವೈ ಚಂಡಿಕಾಯಾಸ್ತು ತಚ್ಚ ಗುಹ್ಯಂ ಚಕಾರಸಃ ಸಮಾಪ್ತಿರ್ನ ಚ ಪುಣ್ಯಸ್ಯ ತಾಂ ಯಥಾವನ್ನಿಯಂತ್ರಣಾಂ. सोऽपि क्षेममवाप्नोति सर्वमेव न संशयः कृष्णायां वा चतुर्दश्याम् अष्टम्यां वा समाहितः. ददाति प्रतिगृह्णाति नान्यथैषा प्रसीदति इत्थं रूपेण कीलेन महादेवेन कीलितम्. यो निष्कीलां विधायैनां नित्यं जपति सुस्फुटं ससिद्धः सगणः सोऽपि गन्धर्वो जायते वने. ಶ್ಲೋಕದಲ್ಲಿ ಗಂಧರ್ವೋ ಜಾಯತೆ ವನೆ ಅಂತ ನಿಮ್ಮೆಲ್ಲರ ಪುಸ್ತಕದಲ್ಲೂ ಹಾಗೆ ಇದೆಯಾ? ಅಲ್ಲ, ಜಾಯತೆ ವನೆ ಅಂತ ತಾನೇ ಇದೆ. ಅದು ಎರಡು ಪಾಠನೂ ಇದೆ. ಸಹ ಸಿದ್ಧಃ ಸಹ ಗಣಃ ಸಹ ಅಪಿ ಗಂಧರ್ವಃ ಜಾಯತೆ ನರಃ. ಯಾರು ಈ ಕೀಲಕವನ್ನ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮತ್ತು ಅನುಷ್ಠಾನದಲ್ಲಿ ಇಟ್ಟುಕೊಂಡು ಸಪ್ತಶತಿಯನ್ನ ಹೇಳಿಕೊಳ್ತಾನೋ ಅವನು ಅಂತಹ ನರ ಮನುಷ್ಯ ಸಿದ್ಧನಾಗ್ತಾನೆ ಅಥವಾ ಗಣಾಧಿಪನಾಗ್ತಾನೆ, ಗಂಧರ್ವನಾಗ್ತಾನೆ. ಅವನೇ ಜಾಯತೆ, ಅವನೇ ಅಂತ ಹೇಳಿದ್ರೆ ಅವನೇ ಅಂದ್ರೆ ಭೂಮಿ. ಭೂಮಿಯಲ್ಲಿ ಅಂತಹವನು ಈ ರೀತಿಯಾಗಿ ಹುಟ್ಟುತ್ತಾನೆ. ಎರಡು ಪಾಠನೂ ಇದೆ. ನರಹ ಅಂದ್ರೆ ನರನು ಅಂತ ಇಟ್ಕೊಳ್ಬೇಕು. ಅವನೇ ಅಂದ್ರೆ ಆ ನರನು ಭೂಮಿಯಲ್ಲಿ ಅನ್ನುವ ಅರ್ಥದಲ್ಲಿ ಬರ್ತದೆ. ಹಾಗಾಗಿ ನೀವು ಹೇಗೆ ಹೇಳ್ಕೊಂಡ್ರು ಏನು ತಪ್ಪಿಲ್ಲ. ನರಹ ಅಂತ ಕೂಡ ಹೇಳ್ಕೊಳ್ಬೋದು ನಿಮ್ ಪಾಠ ಇದ್ರೆ. ನಚೈವಾಪ್ಯತಸ್ತಸ್ಯ ಭಯಂ ಕ್ವಾಪಿ ಹಿ ಜಾಯತೆ ನಾಪ ಮೃತ್ಯುವಶಂ ಯಾತಿ ಮೃತೋ ಮೋಕ್ಷಮವಾಪ್ನುಯಾತ್. ಪ್ರಾರಭ್ಯ ಕುರ್ವೀತ ಹ್ಯಕುರ್ವಾಣೋ ವಿನಶ್ಯತಿ ತತೋ ಜ್ಞಾತ್ವೈವ ಸಂಪನ್ನಮಿದಂ ಪ್ರಾರಭ್ಯತೆ ಬುಧೈಃ. ಸೌಭಾಗ್ಯಾದಿ ಚ ಯತ್ಕಿಂಚಿತ್ ದೃಶ್ಯತೆ ಲಲನಾ ಜನೆ ತತ್ಸರ್ವಂ ತತ್ಪ್ರಸಾದೇನ ತೇನ ಜಾಪ್ಯಮಿದಂ ಶುಭಂ.
शनैस्तु जप्यमानेऽस्मिन् स्तोत्रे सम्पत्तिरुच्चकैः भवत्येव समग्रापि ततः प्रारभ्यमेव तत् ऐश्वर्यं यत्प्रसादेन सौभाग्यारोग्य संपदः शत्रुहानिः परो मोक्षस्तूयते सा न किं जनैः भगवत्याः कीलकस्तोत्रम् श्रीजगदम्बार्पणमस्तु ಈಗ ನೀವು ಹೇಳಿ ಕೀಲಕ ಸ್ತೋತ್ರವನ್ನು ಹೇಳಿ ಓಂ ಅಸ್ಯ ಶ್ರೀ ಕೀಲಕ ಸ್ತೋತ್ರ ಮಂತ್ರಸ್ಯ ಪರವಾಗಿಲ್ವಾ ಬರುತ್ತಾ ಎಲ್ಲರೂ ಹೇಳ್ತೀರಾ ಮುಂದಿನ ಪಾಠಕ್ಕೆ ಹೋಗ್ಬೋದ ನಾವು ಜ್ಞಾತ್ವಾ ಪ್ರಾರಭ್ಯ ಗುರ್ವೀತಃ ಹ್ಯಕುರ್ವಾಣೋ ವಿನಶ್ಯತಿ
ದತೋ ಜ್ಞಾತ್ವೈವ ಸಂಪನ್ನಮಿದಂ ಪ್ರಾರಭ್ಯತೆ ಬುಧೈಃ. ಕ್ಲಿಯರ್ ಆಯ್ತಾ? ಪ್ರಾರಭ್ಯ ಕುರ್ವೀತ ಹಿ ಅಕುರ್ವಾಣಃ, ಜ್ಞಾತ್ವಾ ಪ್ರಾರಭ್ಯ ಕುರ್ವೀತ ಯಕುರ್ವಾಣೋ ವಿನಶ್ಯತಿ. ತತೋ ಜ್ಞಾತ್ವೈವ ಸಂಪನ್ನಮಿದಂ ಪ್ರಾರಭ್ಯತೆ ಬುಧೈಃ. ಆಯ್ತಲ್ವಾ? ಧಾರವಾಡ ವಿಧಿ ಬೇಡ ಅಂತ. ಧಾರವಾಡ ವಿಧಿ ಬೇಡ ಅಂತ. ಯಾವ್ದು ನವಾರಣ ವಿಧಿ? ನವಾರಣ ಮಂತ್ರ ಉಪದೇಶ ನೀವು ತಗೊಳ್ಳೋದು ಬೇಕಾದ್ರೆ ಅದರದ್ದು ಒಂದು ಜಸ್ಟ್ ಒಂದು ಅರ್ಥ ಭಾವ ಬೇಕಾದ್ರೆ ಹೇಳ್ತೀನಿ. ಹೇಳ್ಬಿಟ್ಟು ಅದನ್ನ ಹೇಳಿ. ಇದು ಈಗ ನೋಡಿ, ಇದು ನಿಮಗೆ ಇಷ್ಟು ಮಾಡಿನಲ್ಲ, ಇದರಲ್ಲಿ ಕವಚ, ಅರ್ಗಲ, ಕೀಲಕ ಇದು ಬಹಳ ಮುಖ್ಯವಾದದ್ದು. ಇದನ್ನ ಹೇಳ್ಕೊಳ್ಬೇಕು. ಅದಾದ ಮೇಲೆ ಮುಂದೆ ಏನಿದೆ, ಏಕಾದಶ ನ್ಯಾಸ ಅಂತ ಇದೆ. ಅಲ್ಲೆಲ್ಲ ಬೀಜಾಕ್ಷರಗಳಿದೆ ನೋಡಿ. ಓಂ ಅನ್ನಮಃ ಲಲಾಟೆ, ಓಂ ಆನ್ನಮಃ ಮುಖವೃತ್ತೆ, ಓಂ ಇನ್ನಮಃ ದಕ್ಷಿಣ ನೇತ್ರೆ, ಓಂ ಇನ್ನಮಃ ವಾಮನೇತ್ರೆ, ಅವೆಲ್ಲ ಬೀಜಾಕ್ಷರಗಳು. ನಾವು ಒಂದು ಆರಾಧನೆ ಮಾಡುವಾಗ, ಉಪಾಸನೆ ಮಾಡುವಾಗ ನಾವು ಒಂದು ಸಂಕಲ್ಪ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಅತ್ಯಂತ ಶುಚಿಯಾಗಿರ್ಬೇಕು. ಕೂತ್ಕೊಂಡಾಗ ಅದನ್ನ ಅನುಷ್ಠಾನ ಮಾಡುವ ಬದಲು ಇದನ್ನೆಲ್ಲ ಹೇಳ್ಕೊಡ್ಬೇಕು. ನೀವು ಹಾಗೇನೆ ನೀವು ಮನೆಯಲ್ಲಿ ಒಂದು ಭಕ್ತಿಯಿಂದ ಒಂದು ಉತ್ಕಟವಾದಂತಹ ಭಾವನೆಯಿಂದ ಹೇಳಿಕೊಳ್ಳುವಾಗ ಆ ಮಡಿಯ ನಿಯಮಗಳು, ವ್ರತಗಳು ನಿಮಗೆ ಕಷ್ಟ, ಅದೆಲ್ಲ ಆಗುದಿಲ್ಲ. ಅದು ಬೇಕಾಗಿಲ್ಲ. ನಿಮ್ಗೆ ಬೀಜಾಕ್ಷರಗಳು ಯಾವತ್ತೂ ಅಷ್ಟೇ. ಬೀಜಾಕ್ಷರಗಳು ಹೇಳಬೇಕಾದ್ರೆ ಚಂಡಿಕಾ ನವಾರಣ ಮಂತ್ರ ಅಂತ ಬಂದಿದೆ. ಆ ನವಾರಣ ಮಂತ್ರ ಉಪದೇಶ ತಗೊಳ್ಬೇಕು. ಆ ಉಪದೇಶ ತಗೊಂಡು ಆ ಉಪದೇಶವನ್ನ ಪ್ರತಿದಿನದ ಅನುಷ್ಠಾನದಲ್ಲಿ ಇಟ್ಟುಕೊಂಡ್ರೆ ಇದನ್ನೆಲ್ಲ ಮಾಡಬಹುದು. ಹಾಗೆಲ್ಲ ಏನು ನೀವು ಮಾಡಬೇಕಾದ ಅಗತ್ಯ ಇಲ್ಲ, ಅದೆಲ್ಲ ಕಷ್ಟ. ಆ ನವಾರಣ ಮಂತ್ರ ಉಪದೇಶ ಅದು ಇಲ್ಲಿ ಕೂತ್ಕೊಂಡು ಹೇಳುವುದಲ್ಲ. ಅದನ್ನ ನೀವು ಸರಿಯಾದ ರೀತಿಯಲ್ಲಿ ಒಂದು ಸಂಕಲ್ಪ ಮಾಡಿ ದೇವರ ಮುಂದೋ ಅಥವಾ ಪ್ರಶಾಂತವಾದ ಜಾಗದಲ್ಲೋ ಕೂತ್ಕೊಂಡು ಒಬ್ಬೊಬ್ಬರೇ ತಗೊಳ್ಬೇಕು. ಸಾಮೂಹಿಕವಾಗಿ ಕೊಡೋದು ಅಲ್ಲ. ಸಾಮೂಹಿಕವಾಗಿ ಉಪದೇಶ ಕೊಡೋದಲ್ಲ. ಆ ಸಾಮೂಹಿಕವಾಗಿ ಉಪದೇಶ ಕೊಡುವ ರೀತಿ ನೀತಿ ಎಲ್ಲ ಅಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲೋ ಅಥವಾ 5ನೇ ಕ್ಲಾಸಿನ ಗ್ರೌಂಡ್ ಅಲ್ಲೋ ಶಿವದೂತ ಅವಧೂತ ಯೋಗಿ ಅಂತ ಒಬ್ಬರಿದ್ದಾರೆ, ಅವ್ರು ಬಂದು ಕೊಡ್ತಾರೆ. ಅವಾಗ ಬೇಕಾದ್ರೆ ಹೋಗಿ ತಗೊಳ್ಳಿ ನೀವು ಅಷ್ಟೇನೆ. ಹಾಗೆಲ್ಲ ತಗೊಳ್ಳೋದಲ್ಲ. ಅದೆಲ್ಲ ಕಮರ್ಷಿಯಲ್, ಅದೆಲ್ಲ ಸರಿಯಲ್ಲ. ಹಾಗೆ ಕೊಡಬಾರ್ದು, ತಗೊಂಡ್ಲೂಬಾರ್ದು. ನೀವು ತಗೊಳ್ಬೇಕು ಅಂತಿದ್ರೆ ಇಂಡಿವಿಜುವಲ್ ಆಗಿ ನೀವು ಯಾರು ಕೊಡ್ತಾರೋ ಅವರನ್ನ ಸಮೀಪಿಸಿ ಅವರನ್ನ ನೀವು ಕೇಳ್ಕೊಂಡು ತಗೊಳ್ಬಹುದು. ತಗೊಂಡ್ರೆ ಏನು ತಪ್ಪಿಲ್ಲ. ತಗೊಂಡ್ರೆ ದಿವಸ ಮಾಡಬೇಕು, ಅದನ್ನ ಅನುಷ್ಠಾನ ಇಟ್ಕೊಳ್ಬೇಕು, ಜಪ ಮಾಡಬೇಕು. ಆ ಜಪ ಮಾಡೋದಕ್ಕೆ ಪುನಃ ಅಂಗನ್ಯಾಸ, ಕರನ್ಯಾಸ, ಧ್ಯಾನ ಶ್ಲೋಕಗಳು ಇದೆಲ್ಲ ಇದೆ. ಅದು ಬೇಕಾಗಿಲ್ಲ ನಿಮ್ಗೆ. ವಾಸ್ತವವಾಗಿ ನಿಮ್ಗೆ ಅದು ಬೇಕಾಗಿಲ್ಲ. ಇದನ್ನ ಈ 3 ಕವಚಾರ್ಗಲ ಕೀಲಕ ಹೇಳ್ಕೊಂಡು ಈ ನ್ಯಾಸಗಳೆಲ್ಲ ಇದೆಯಲ್ಲ, ನ್ಯಾಸ ತುಂಬಾ ಇದೆ. ಅದನ್ನ ಈಗ ವೇದೋಕ್ತ ರಾತ್ರಿ ಸೂಕ್ತ ಅಂತ ಇದೆ, ಅದು ಬೇಕಾಗಿಲ್ಲ. ಆಮೇಲೆ ಮೂಲ ಷಡಂಗನ್ಯಾಸ ಅಂತ ಇದೆ, ಅದು ಬೇಕಾಗಿಲ್ಲ. ಅಕ್ಷರನ್ಯಾಸ ಅಂತ ಇದೆ, ಅದು ಬೇಕಾಗಿಲ್ಲ. ಅದಲ್ಲದೆ ಸಪ್ತಶತಿ ಮಾಲಾ ಮಂತ್ರದ ಒಂದು ಖಡ್ಗಿನಿ, ಶೂಲಿನಿ, ಘೋರ, ಗದಿನಿ, ಚಕ್ರಿನಿ ತಥಾ ಶಂಖಿನಿ, ಚಾಪಿನಿ, ಬಾಣ, ಭುಜುಂಡಿ, ಪರಿಘಾಯುಧ ಅಂತ ಹೇಳ್ಬಿಟ್ಟು ಅದೂ ಬೇಕಾಗಿಲ್ಲ. ನಿಲ್ಸಿ, ಮಾತು ಕೇಳ್ತಾ ಇಲ್ಲ. ಆದ್ರಿಂದ ಒಂದೇ ಸಾರಿ ನಾವು ಸ್ತೋತ್ರ ಇದಕ್ಕೆ ಏನು ಸಪ್ತಶತಿ ಮೂಲ ಸ್ತೋತ್ರಕ್ಕೇನೆ ಹೋಗಬಹುದು. ಚಂಡಿಕಾ ನವಾರಣ ಮಂತ್ರದ ವಿಚಾರ ನೀವು ತಿಳ್ಕೊಳ್ಬೇಕು ಅಂತಿದ್ರೆ ಅದ್ರ ಬಗ್ಗೆ 1-2 ಮಾತು ಹೇಳ್ಬಹುದು. ಬೇಕಾದ್ರೆ ಬೇಗ ತಿಳ್ಕೊಳ್ಬೇಕಾ ನೀವು? ತಿಳ್ಕೊಳ್ಬೇಕು. ಅದು ವ್ಯಕ್ತವಾಗಿ ಆ ಮಂತ್ರವನ್ನ ಹೇಳಬಾರದು ಅಂತ ಒಂದು ನಿಯಮ ಇದೆ. ಆ ಮಂತ್ರವನ್ನ ವ್ಯಕ್ತವಾಗಿ ಹೇಳಲೂಬಾರದು, ಕೇಳಲೂಬಾರದು ಅನ್ನುವಂತಹ ಒಂದು ನಿಯಮ ಇದೆ. ಇಲ್ಲಿ ಈ ಮಂತ್ರದಲ್ಲಿ ಒಟ್ಟು 24 ಅಕ್ಷರಗಳು ಬರ್ತದೆ. ಅಕ್ಷರಗಳು ಅಂತ ಹೇಳಿದ್ರೆ ಸ್ವರ ಮತ್ತು ವ್ಯಂಜನ ಸೇರಿ ಅಕ್ಷರಗಳು. ಆದರೆ ಮುಖ್ಯವಾಗಿ ಇದು ನವ ಅರ್ಣ. ಅರ್ಣ ಅಂದ್ರೆ ಇಲ್ಲಿ ವರ್ಣ ಅಂತಾನೆ ಅರ್ಥ. 9 ಅಕ್ಷರಗಳಿಂದ ಕೂಡಿದ ಮೂಲ ಮಂತ್ರ.
ಆ ಮೂಲ ಮಂತ್ರ ಹೇಗೆ ಅಂತ ಕೇಳಿದ್ರೆ, ಓಂಕಾರ ಎಲ್ಲವುದಕ್ಕೂ ಇರಲೇಬೇಕು, ಅದನ್ನ ಬಿಟ್ಬಿಡಿ. ಐಂ ಹ್ರೀಂ ಕ್ಲೀಂ ಚಾ ಮುಂಡಾ ಯೈ ವಿಚ್ಚೆ ವಿಚ್ಚೆ. ಇದು ಮತ್ತೆ ಅದು ಸ್ವರ ಮತ್ತು ವ್ಯಂಜನಗಳನ್ನು ಬೇರೆ ಬೇರೆ ಮಾಡಿದಾಗ 24 ಆಗ್ತದೆ. ಕ್ಲೀಮ್ ಅನ್ನುವಲ್ಲಿ ಕ ಲ ಇ, ಹ್ರೀಂ ಅನ್ನುವಲ್ಲಿ ಹ ರ ಇ, ಹೀಗೆಲ್ಲ ಬರ್ತದೆ. ವಿಚ್ಚೆ ಅನ್ನುವುದು ಎರಡು ಅಕ್ಷರದಲ್ಲಿ ಮುಗಿದಿದೆ. ಇಲ್ಲಿ ವಿತು ಚ ಇ ಅಂತ ಹೇಳಿ ಮತ್ತೆ 3 ಅಕ್ಷರ ಆಗುತ್ತೆ. ಅದು ಹಾಗೆಲ್ಲ ಇದೆ. ಅಷ್ಟೆಲ್ಲ ಜಾಸ್ತಿ ತಿಳ್ಕೊಂಡು ನೀವೇನು ಮಾಡ್ಬೇಕಾಗಿಲ್ಲ ಅಲ್ವಾ. ನಿಮ್ಗೆ ಇಲ್ಲಿ ಮುಖ್ಯವಾಗಿ ಆ ಸಪ್ತಶತಿಯ ಆ ಸ್ತೋತ್ರಗಳ ಒಂದು ಪರಿಚಯ ನಿಮಗಾಗಬೇಕು. ಆದ್ರಿಂದ ಇದು ಬೀಜಾಕ್ಷರಗಳಿಂದ ಕೂಡಿದ ಒಂದು ವಿಶೇಷವಾದಂತಹ ಸರ್ವಸಿದ್ಧಿಪ್ರದಕರವಾದಂತಹ ಒಂದು ಮಂತ್ರ. ಅದು ನವಾರಣ ಮಂತ್ರ. ಅದು ಇದೇ ಪುಸ್ತಕದಲ್ಲೇ ಇದೆ. ದೇವಿ ಅಥರ್ವ ಶೀರ್ಷ ಉಪನಿಷತ್ ಅಂತ ಇದೆ ನೋಡಿ, ಮುಂದೆ ಎಲ್ಲೋ ಬರುತ್ತದು. ಅದರಲ್ಲಿ ಬರ್ತದೆ, ತೋರಿಸ್ತೀನಿ. ಅಲ್ಲಲ್ಲ, ನಮ್ಮ ಪುಸ್ತಕದಲ್ಲಿ 309 ದುರ್ಗಾಪದುದ್ಧಾರ ಸ್ತೋತ್ರ ತೆಗೆಯಿರಿ. ಅದರ ನಂತರದಲ್ಲಿ ಬರ್ತದೆ ನೋಡಿ. ದುರ್ಗಾಪದುದ್ಧಾರ ಮಂತ್ರ ಹೇಳ್ಕೊಳ್ತೀರಲ್ಲ, ಹಾ, 360 ದೇವಿ ಅಥರ್ವ ಶೀರ್ಷ. ನೆಕ್ಸ್ಟ್ ಇದೆಯಾ ದೇವಿ ಅಥರ್ವ ಶೀರ್ಷ? ಅದಾಯ್ತು. ಅದಾದ ಮೇಲೆ ದ್ವಾತ್ರಿಂಶನ್ ಮಾಲ ಅಲ್ಲ, ದುರ್ಗಾಪದುದ್ಧಾರ ಅಲ್ಲ. ಕೊಟ್ಟಿಲ್ವೇನು? ಇಲ್ಲ, ಇದರಲ್ಲಿ ಕೊಟ್ಟಿಲ್ಲ. ಇದರಲ್ಲಿ ನೆಲ ಬಿಟ್ಬಿಟ್ಟಿದ್ದಾರೆ. ಈ ಬ್ರಿಟ್ಟಲ್ಲಿ ಅದೆಲ್ಲ ಇಲ್ಲ, ಇದರಲ್ಲಿ ಇಲ್ಲ. ಮುಖ್ಯವಾಗಿ ದೇವಿ ಅಥರ್ವ ಶೀರ್ಷ ಮಂತ್ರ ಅಂತ ಹೇಳಿ ಒಂದು ವಿಶೇಷವಾದ ಮಂತ್ರ ಇದೆ. ಅದರಲ್ಲಿ ಈ ನವಾರಣ ಮಂತ್ರ, ಚಂಡಿಕಾ ನವಾರಣ ಮಂತ್ರದ ವಿಚಾರವನ್ನ ಸ್ಪಷ್ಟವಾಗಿ ನಾವು ಅದನ್ನು ಹೇಳಬಾರ್ದು. ಈಗ ಹೇಳಿದೆ ನಾನು, ಅದಕ್ಕೆ ಹೋಗಿ ನಾನು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು, ಅದು ಬೇರೆ ವಿಚಾರ. ಯಾರಿಗೆ ಹೇಳಬಾರ್ದು ಅಂದ್ರೆ, ಇದಂತೆ ನಾ ಅತಪಸ್ಕಾಯ ನ ಅಭಕ್ತಾಯ ಕದಾಚನ ಅಂತ. ತಪಸ್ಸಿನ ಮನೋಭಾವ ಇಲ್ಲದೆ ಇರುವವರಿಗೆ, ಅಭಕ್ತರಿಗೆ ಹೇಳಬಾರ್ದು. ಹಾಗೇನಿಲ್ವಲ್ಲ, ಇಲ್ಲಿ ಭಕ್ತರು ಮಾತ್ರ ಅಲ್ಲ, ತಪಸ್ಸಿನ ಮನೋಭಾವನೂ ಇದೆ. ಮತ್ತೆ ಗುರುಗಳು ಹೇಳಿದ್ದನ್ನು ಕೇಳಬೇಕು ಅನ್ನುವ ಶ್ರದ್ಧೆಯೂ ಇದೆ. ಗುರುಗಳ ವಿಚಾರದಲ್ಲಿ ಯಾವ ಅಸೂಯೆ ಎಂದು ಖಂಡಿತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದಿಷ್ಟು ಇದ್ದವರಿಗೆ ಹೇಳಬಾರದು ಅಂತ ಕೃಷ್ಣ ಹೇಳ್ತಾನೆ. ಹಾಗಾಗಿ ಈ ಮಂತ್ರವನ್ನ ವಿವರಣೆ ಕೊಡುವಾಗ ದೇವಿ ಅಥರ್ವ ಶೀರ್ಷದಲ್ಲಿ ಈ ರೀತಿಯಲ್ಲಿ ಅದನ್ನ ಹೇಳ್ತಾರೆ ನೋಡಿ. ಅಲ್ಲಿ ದೇವಿ ಸೂಕ್ತ ಅಲ್ಲ, ಈ ಅಥರ್ವ ಶೀರ್ಷದಲ್ಲಿ ಅದನ್ನ ಹೀಗೆ ಹೇಳ್ತಾರೆ ನೋಡಿ. ಅದು ಆ ಶ್ಲೋಕ ರೂಪದಲ್ಲಿ ಹೇಳ್ತಾರೆ. ಅದನ್ನ ಒಂದು ಸೂತ್ರ ಅಂತ ಹೇಳ್ತಾರಲ್ಲ, ಆ ಸೂತ್ರ ಬಿಡಿಸಿದ್ರೆ ನಿಮಗೆ ಕೊನೆಯಲ್ಲಿ ಬರ್ತದಲ್ಲ, ಆ ರೀತಿಯಲ್ಲಿ ಹೇಳಿದ್ದಾರೆ. ವಾಂಗ್ಮಾಯ ಬ್ರಹ್ಮಸೂಸ್ತಸ್ಮಾತ್ ಷಷ್ಠಂ ವಕ್ರ ಸಮನ್ವಿತಂ ಸೂರ್ಯೋ ವಾಮ ಶ್ರೋತ್ರ ಬಿಂದು ಸಂಯುಕ್ತಷ್ಟಾ ತೃತೀಯಕಃ ನಾರಾಯಣೇನ ಸಮ್ಮಿಶ್ರೋ ವಾಯುಶ್ಚಾಧರಯುಕ್ ತತಃ ವಿಚ್ಚೇ ನವಾರ್ಣ ಕೋಣು ಸ್ಯಾನ್ ಮಹದಾನಂದದಾಯಕ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದರ ಅರ್ಥ ವಿವರಣೆ ಹೀಗಿದೆ. ಡೈರೆಕ್ಟ್ ಆಗಿ ಆ ಮಂತ್ರವನ್ನ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೇ ವಿಚ್ಚೆ ಅಂತ ಹೇಳುವ ಬದಲು ಈ ಶ್ಲೋಕ ರೂಪದಲ್ಲಿ ಒಂದು ಸಮಸ್ಯೆಯ ರೂಪದಲ್ಲಿ ಸಮಸ್ಯೆ ಬಿಡಿಸೋದು ಅಂತ ಹೇಳ್ತಾರಲ್ಲ, ಹಾಗೆ ಹೇಳಿದ್ದಾರೆ. ಉಪಾಸನೆ ಮತ್ತು ಜಪ ಈ ಮಾಡುವ ಸಮಯ ಬಿಟ್ಟು ಬೇರೆ ಸಮಯದಲ್ಲಿ ಈ ಮಂತ್ರವನ್ನು ಪ್ರತ್ಯಕ್ಷವಾಗಿ ಉಚ್ಚಾರ ಮಾಡಿ ಹೇಳುವುದಾಗಲಿ ಕೇಳುವುದಾಗಲಿ ಎರಡೂ ನಿಷಿದ್ಧ. ಕಾರಣ ಏನು ಅಂದ್ರೆ, ಆ ಮಂತ್ರದ ಶಕ್ತಿ ಇಂಟ್ಯಾಕ್ಟ್ ಆಗಿ ಇರಬೇಕು ಅನ್ನುವ ದೃಷ್ಟಿಯಿಂದ ಎಲ್ಲಂದ್ರಲ್ಲಿ ಹೇಗಂದ್ರೆ ಹಾಗೆ ಆ ಮಂತ್ರ ಹೇಳಬಾರ್ದು ಅನ್ನುವುದಕ್ಕಾಗಿ ಆ ರೀತಿಯ ಒಂದು ನಿಯಮ ಮಾಡಿದ್ದಾರೆ.
ಗಣಪತಿ ಅಥರ್ವಶೀರ್ಷದ ಮನೆಯ ಮಂತ್ರದ ಕೊನೆಯಲ್ಲಿ ಏನ್ ಹೇಳ್ತಾರೆ? ಇದಮಥರ್ವಶೀರ್ಷಂ ಅಶಿಷ್ಯಾಯ ನ ದೇಯಂ ಯೋ ಯದಿ ಮೋಹಾತ್ ದಾಸ್ಯತೆ ಸ ಪಾಪೀಯಾನ್ ಭವತಿ ಅಲ್ವಾ? ಇದನ್ನ ಶಿಷ್ಯರಲ್ಲದವರಿಗೆ, ಇಷ್ಟ ಇಲ್ಲದೆ ಇರೋರಿಗೆ, ಯಾರಿಗಂದ್ರೆ ಅವರಿಗೆ ಹಣ ಸಿಗತ್ತೆ ಅಂತ ಹೇಳಿ ಹೇಳ್ಬಾರ್ದು. ಯೋ ಯದಿ ಮೋಹಾತ್ ದಾಸ್ಯತಿ, ಅಂತಹ ಯಾವುದಾದ್ರೂ ಆಮಿಷಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಳಿದ್ರೆ ಸಹ ಪಾಪಿಯಾನ್ ಭವತಿ, ಅವನು ಪಾಪಿ ಆಗ್ತಾನೆ. ಆ ದೃಷ್ಟಿಯಿಂದ ಇದನ್ನ ರಹಸ್ಯವಾಗಿ ಇಟ್ಕೊಳ್ಬೇಕು. ಯಾವುದೇ ಈಗ ನೀವು ಒಂದು ಒಳ್ಳೆಯ ನೆಕ್ಲೆಸ್ ಅನ್ನ ತಗೊಂಡ್ರೆ ಎಲ್ಲಿ ಇಡ್ತೀರಿ? ಅದನ್ನ ತಗೊಂಡೋಗಿ ಬ್ಯಾಂಕ್ ನಲ್ಲಿ ಎಲ್ಲೆಲ್ಲೋ ಇಟ್ಬಿಟ್ರೆ ಅದು ಯಾರ ಕೈಗೂ ಸಿಕ್ಬಿಟ್ರೆ ಅದು ಮಿಸ್ಪ್ಲೇಸ್ ಆಗಿಬಿಟ್ರೆ ಕಷ್ಟ ಅಲ್ವಾ? ಹಾಗಾಗಿ ನೀವು ಬ್ಯಾಂಕ್ ನಲ್ಲಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿರ್ತೀರಿ, ತಗೊಂಡೋಗಿರ್ತೀರಿ. ಹಾಗೆಯೇ ನಿಮ್ಮ ಮನೆಯ ಬೀರುಗಳಲ್ಲೂ ಕೂಡ ವಿಶೇಷವಾದಂತಹ ಸಣ್ಣ ಸಣ್ಣ ಕಿಂಡಿಗಳನ್ನೆಲ್ಲ ಮಾಡಿಸ್ಕೊಂಡು ಒಂದು ವೇಳೆ ಬೇರೆಯವರು ತೆಗೆದ್ರೂ ಕೂಡ ಅದನ್ನು ಸಿಕ್ಕ ಎಲ್ಲಿ ಗೊತ್ತಾಗಬಾರ್ದು ಹಾಗೆ ಇಟ್ಕೊಂಡಿರ್ತೀರಿ. ಆ ದೃಷ್ಟಿಯಿಂದ ಇದನ್ನ ರಹಸ್ಯವಾಗಿ ಇಟ್ಕೊಳ್ಬೇಕು. ಅದು ಈ ಮಂತ್ರ ಪರೋಕ್ಷ ವಿಧಾನದಿಂದ ಶಾಸ್ತ್ರ ಈ ಮಂತ್ರದ ಸ್ವರೂಪವನ್ನ ಈ ಶ್ಲೋಕದಲ್ಲಿ ಹೇಳ್ತಾ ಇದೆ. ವಾಂಗ್ ಮಾಯಾ ಬ್ರಹ್ಮಸೂಹು ತಸ್ಮಾತ್ ಷಷ್ಠಂ ವಕ್ರ ಸಮನ್ವಿತಂ ಸೂರ್ಯೋ ವಾಮಶ್ರೋತ್ರ ಬಿಂದು ಸಂಯುಕ್ತ ಅಷ್ಟಾತೃತೀಯಕಃ ನಾರಾಯಣೇನ ಸಮ್ಮಿಶ್ರೋ ವಾಯುಶ್ಚ ಅಧರ ಯುಕ್ತತಃ ವಿಚ್ಚೇ ನವಾರ್ಣ ಕೋಣು ಸ್ಯಾತ್ ಮಹದಾನಂದದಾಯಕಃ. ಇದು ಮಹತ್ತಾದ ಆನಂದಪ್ರದವಾದದ್ದು, ಆನಂದವನ್ನು ಕೊಡುವಂತಹದ್ದು. ಇಲ್ಲಿ ನಾನು ಹೇಳಿದೆ ನಿಮ್ಗೆ ಐಂ ಹ್ರೀಂ ಕ್ಲೀಂ ಅಂತ ಹೇಳಿ 3 ಬೀಜಾಕ್ಷರಗಳಿದೆ ಅಂತ ಹೇಳಿದೆ. ಆ 3 ಬೀಜಾಕ್ಷರಗಳನ್ನ ಇಲ್ಲಿ ಹೇಗೆ ವರ್ಣನೆ ಮಾಡ್ತಾರೆ ನೋಡಿ. ಅವರು ಬೀಜಾಕ್ಷರ ಡೈರೆಕ್ಟ್ ಆಗಿ ಹೇಳೋದಿಲ್ಲ, ಪರೋಕ್ಷ ವಿಧಾನದಿಂದ ಶಾಸ್ತ್ರ ಈ ಮಂತ್ರದ ಸ್ವರೂಪವನ್ನು ತಿಳಿಸುತ್ತೆ. ವಾಕ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ವಾಕ್ ಮಾಯಾ ಬ್ರಹ್ಮಸೂಹು ಅಂತ 3. ಅಲ್ಲಿ ವಾಕ್ ಅಂತ ಹೇಳಿದ್ರೆ ವಾಗ್ಭವ ಬೀಜ ಅಂತ ಅರ್ಥ. ವಾಗ್ಭವ ಬೀಜ ಯಾವುದು ಇದರಲ್ಲಿ? ಐಂ. ಐಂ ಮೊದಲನೇದು ಐಂ. ಸೊ ವಾಕ್ ಅಂತ ಹೇಳಿದ್ರೆ ವಾಗ್ಭವ ಬೀಜ ಐಂ ಅಂತ ಹೇಳಿ. ಎರಡನೇದು ಮಾಯಾ ಅಂತ ಇದೆ ಶ್ಲೋಕದಲ್ಲಿ. ಮಾಯಾ ಅಂತ ಹೇಳಿದ್ರೆ ಶಕ್ತಿ ಬೀಜವಾದ ಹೃಲ್ಲೇಖಾ ಮಂತ್ರ ಅಥವಾ ಹೃಲ್ಲೇಖಾ ಮಂತ್ರವನ್ನು ತಿಳಿಸುವ ಹ್ರೀಹಿ ಅನ್ನುವ ಆ ಬೀಜಾಕ್ಷರ ಐಂ ಹ್ರೀಂ ಆಯ್ತು. ಇನ್ನು 3ನೇದು ವಾಂಗ್ಮಾಯಾ ಬ್ರಹ್ಮಸೂಹು ಅಂತ ಇದೆ. ಬ್ರಹ್ಮಸೂಹು ಅಂತ ಹೇಳಿದ್ರೆ ಕಾಮ ಬೀಜ ಅಂತ ಅರ್ಥ. ಕಾಮ ಬೀಜ ಯಾವುದು? ಕ್ಲೀಂ. ಸೊ ವಾಂಗ್ ಮಾಯಾ ಬ್ರಹ್ಮಸೂಹು ಐಂ ಹ್ರೀಂ ಕ್ಲೀಂ ಅಂತ 3 ಬೀಜಾಕ್ಷರಗಳಾಯ್ತು. ತಸ್ಮಾತ್ ಷಷ್ಠಂ ಅಂತ ಬಂತು ಮುಂದಿನ ಶ್ಲೋಕದಲ್ಲಿ. ತಸ್ಮಾತ್ ಷಷ್ಠಂ ಅಂದ್ರೆ, ತಸ್ಮಾತ್ ಅಂದ್ರೆ ಯಾವುದರಿಂದ? ಕಾಮ ಬೀಜದಿಂದ. ಕಾಮ ಬೀಜದ ಮೊದಲನೇ ಅಕ್ಷರ ಯಾವುದು? ಕಕಾರ. ಕಕಾರದಿಂದ 6ನೇ ಅಕ್ಷರ ತಸ್ಮಾತ್ ಷಷ್ಠಂ. ಆ 6ನೇ ಅಕ್ಷರ ಯಾವುದು? ಕ ಖ ಗ ಘ ङ ಚ. ಶಾನ ಚ ಅಂತ ಬಂತಲ್ವಾ? ಅಲ್ಲಿಗೆ ಎಷ್ಟು ಅಕ್ಷರ ಆಯ್ತು? ಐಂ ಹ್ರೀಂ ಕ್ಲೀಂ ಚ ಆಯ್ತು. ಅದ್ರ ಮುಂದಿನ ಮಾತೇನಿದೆ ಆ ಶ್ಲೋಕದಲ್ಲಿ? ವಕ್ತ್ರ ಸಮನ್ವಿತಂ. ತಸ್ಮಾತ್ ಷಷ್ಠಂ ವಕ್ತ್ರ ಸಮನ್ವಿತಂ. ವಕ್ತ್ರ ಅಂತ ಹೇಳಿದ್ರೆ, ವಕ್ತ್ರ ಸಮನ್ವಿತ ಅಂತ ಹೇಳಿದ್ರೆ ಯಾವ ಅಕ್ಷರ ಆಕಾರದಿಂದ ಸೇರಿಕೊಂಡಿರ್ತಿದೆಯೋ ಅದು ವಕ್ತ್ರ ಸಮನ್ವಿತ. ಸೊ ಈಗ ಷಷ್ಠಂ ಅಂತ ಹೇಳಿದ್ರೆ ಯಾವ ಅಕ್ಷರ ಆಯ್ತು? ಚ. ವಕ್ತ್ರ ಸಮನ್ವಿತಂ ಅಂತ ಹೇಳಿದ್ರೆ ಏನಾಯ್ತು? ಚಾಗೆ ವಕ್ತ್ರ ಸಮನ್ವಿತವಾದ ಏನಾಗುತ್ತೆ? ವಕ್ತ್ರ ಸಮನ್ವಿತವಾದ್ರೆ ಆ ಅಕ್ಷರ ಏನಾಗುತ್ತೆ? ನಿಮಗೆ ಬದಲು ಗೊತ್ತಾಗ್ಬೇಕದು ಅಲ್ವಾ? ಚಕಾರಕ್ಕೆ ಆಕಾರ ಸೇರಿಕೊಂಡಿದೆ ಅಂದ್ರೆ ಏನಾಯ್ತು? ಚ ಅಂತ ಆಯ್ತು. ಮುಂದಿನ ಆ ಶ್ಲೋಕದಲ್ಲಿ ಏನಿದೆ ಅಂತ ಕೇಳಿದ್ರೆ, ಸೂರ್ಯೋ ವಾಮ ಶ್ರೋತ್ರ ಬಿಂದು ಸಂಯುಕ್ತ ಅಂದ್ರೆ ವಾಮ ಶ್ರೋತ್ರ ಬಿಂದು ಸಂಯುಕ್ತವಾದ ಸೂರ್ಯ ಅಂತ. ಅಂದ್ರೆ ಏನು? ಉಕಾರ ಮತ್ತು ಅನುಸ್ವಾರ ಸಹಿತವಾದ ಮಕಾರ ಅಂತ. ಉಕಾರ ಮತ್ತು ಅನುಸ್ವಾರ ಎರಡೂ ಸೇರಿರುವ ಮಕಾರ ಏನಾಯ್ತು? ಮೂ ಅಲ್ಲ, ಮುಮ್ಮಾಯ್ತು. ಹಾ, ಅನುಸ್ವಾರ ಉಕಾರ ಮೂ ಆಯ್ತು, ಅನುಸ್ವಾರ ಸೇರಿದಾಗ ಮುಮ್ಮಾಯ್ತು. ಮುಂದಿನ ಮಾತೇನಿದೆ? ಅಷ್ಟ.
ಅಂದ್ರೆ ಅಷ್ಟ ಅಂತ ಹೇಳಿದ್ರೆ ಸಂಯುಕ್ತ ಅಷ್ಟ ತೃತೀಯಕ. ಆ ಟಕಾರದಿಂದ ಮೂರನೆಯ ವರ್ಣ ಅಷ್ಟ ಸಂಯುಕ್ತ ಟ. ಸಂಯುಕ್ತ ಅಂತ ಹೇಳುವುದು ಮುಮ್ಮನಿಗಾಯ್ತು. ಟ ತೃತೀಯಕ. ಟ ತೃತೀಯಕ ಅಂತ ಹೇಳಿದ್ರೆ ಏನಾಯ್ತು? ಟ ಆಯ್ತು. ಏನಾಯ್ತು ಒಟ್ಟಿಗೆ? ಅಷ್ಟೇ ಆಯ್ತು. ಟ ಆಯ್ತು ಅಲ್ವಾ? ದೀರ್ಘ ಬರ್ಬೇಕು. ದೀರ್ಘ ಬರ್ಬೇಕಿನ್ನುವ. ನಾರಾಯಣೇನ ಸಮ್ಮಿಶ್ರ. ನಾರಾಯಣೇನ ಸಮ್ಮಿಶ್ರ ಅಂತ ಹೇಳಿದ್ರೆ ಪುನಃ ಆಕಾರದಿಂದ ಕೂಡಿತ್ತು. ಡಕಾರ ಏನಾಯ್ತು ಈಗ? ಆಕಾರದಿಂದ ಕೂಡಿತ್ತಾಯ್ತು. ಅಲ್ಲಿಗೆ ಏನಾಯ್ತು? ಚಾಮುಂಡಾ ಅಂತಾಯ್ತು. ಆಮೇಲೆ ವಾಯುಶ್ಚ ಅಧರ ಯುಕ್ತತಃ. ವಾಯು ಅಂತ ಹೇಳಿದ್ರೆ ಯಕಾರ ಅಂತ ಅರ್ಥ. ಅಕ್ಷರಗಳ ಮಾಲೆಯಲ್ಲಿ ವಾಯು ಅಂತ ಹೇಳಿದ್ರೆ ಯಕಾರ ಅಂತ ಅರ್ಥ. ಅದು ಅಧರ ಯುಕ್ತತಃ ಅಂದ್ರೆ ಅದರ ಸಹಿತವಾಗಿರುವುದು. ಅದರ ಸಹಿತವಾಗಿರುವುದು ಅಂತ ಹೇಳಿದ್ರೆ ಏನು? 12ನೆಯ ಸ್ವರವಾದ, ಅಲ್ಲಿಂದ 12ನೆಯ ಸ್ವರವಾದ ಆ ಐಕಾರದಿಂದ ಅದು ಕೂಡಿದೆ. 12ನೆಯ ಸ್ವರ ಯಾವುದು? ಅ ಆ ಇ ಈ ಉ ಊ ಎ ಎ ಐ. 12 ಅಲ್ಲ, 8ನೇದು. ಅದರ ಸಂಯುಕ್ತ 8ನೇದು ಐ ಅಲ್ವಾ? ಅ ಆ ಇ ಈ ಬರುತ್ತೆ. ಸೊ 12ನೆಯ ಅಕ್ಷರದಿಂದ ಕೂಡಿದೆ. 12ನೆಯ ಅಕ್ಷರ ಅಂತ ಹೇಳಿದ್ರೆ ಯಾವುದು? ಐ ಆಯ್ತು. ಏನಾಯ್ತು ಅಲ್ಲಿಗೆ? ಚಾಮುಂಡಾಯೈ ಅಂತ ಆಯ್ತು. ವಿಚ್ಚೆ ಅಂತ ಹೇಳುವುದು ಮಂತ್ರದ ಕೊನೆಯ ಭಾಗ. ಅದು ವಿತ್ ಚೇ ಇ ಅಂತ ಹೇಳಬೇಕು. ಒಟ್ಟಾರೆಯಾಗಿ ಅಣುಹು ಅಂತ ಇದೆ ಇಲ್ಲಿ. ವಿಚ್ಚೇ ನವಾರಣಕ ಅಣುಹು ಅಂತ ಹೇಳಿ. ಅಣುಹು ಅಂತ ಹೇಳಿದ್ರೆ ಮಂತ್ರ ಅಂತ ಅರ್ಥ. ಸೊ ಇದು ಏನು ಹೇಳ್ತಾ ಇದೆ ಅಂದ್ರೆ ಸ್ಯಾತ್ ಮಹದಾನಂದದಾಯಕ. ಈ ಮಂತ್ರ ಬಹಳವಾದ ಆನಂದವನ್ನು ಕೊಡುವಂತಹದ್ದು. ಮನುಷ್ಯರೆಲ್ಲರ ಮುಖ್ಯವಾದ ಗುರಿ ಏನು ಅಂತ ಕೇಳಿದ್ರೆ ಒಳಗಡೆಗೆ ಇರುವಂತಹ ಆ ಸಚ್ಚಿತ್ ಭಾವವನ್ನ ಕಂಡುಕೊಂಡು ಆನಂದ ಪಡುವುದೇ ಮುಖ್ಯ ಗುರಿ. ನಾವು ಏನು ಮಾಡಿದ್ರೂ ಕೂಡ, ಒಂದು ತಿಂಡಿ ತಿಂದ್ರು, ಒಂದು ಕಾಫಿ ಕುಡಿದ್ರು, ಒಂದು ಮಾತನಾಡಿದ್ರು, ನಮ್ಮ ಒಳಗಡೆಯ ಆನಂದ ಅಭಿವ್ಯಕ್ತವಾಗಬೇಕು. ನಾವು ಮಾಡುವ ಕೆಲಸಗಳಲ್ಲಿ, ಆಡುವ ಮಾತುಗಳಲ್ಲಿ, ನಡೆಗಳಲ್ಲಿ, ನುಡಿಗಳಲ್ಲಿ ಆನಂದದ ಭಾವ ವ್ಯಕ್ತವಾಗದೆ ಹೋದ್ರೆ ಅದಕ್ಕೇನು ಬೆಲೆ ಇಲ್ಲ. ಏನ್ ಮಾಡಿದ್ರು ಕೂಡ ಅದರಿಂದ ಆನಂದ ಬರಬೇಕು. ಹಾಗಾಗಿ ಈ ಮಂತ್ರ ನಮ್ಮಲ್ಲಿ ಇರುವ ಆ ನಿಜ ಆನಂದವನ್ನ ಹೊರಗಡೆಗೆ ತಂದು ಕೊಡುವುದಕ್ಕೆ ಸಹಾಯಕ ಮಾಡುವಂತಹದ್ದು. ಸ್ಯಾನ್ ಮಹದಾನಂದದಾಯಕ ಅಂತೇಳಿ ಇಲ್ಲಿ ಈ ಮಂತ್ರದ ವಿವರಣೆಯನ್ನು ಕೊಡುವಾಗ ಒಬ್ಬ ದೊಡ್ಡ ವಿದ್ವಾಂಸರು ಹೇಳ್ತಾರೆ, ಈ ಮಹಾ ಮಂತ್ರದಲ್ಲಿ ಮೊದಲಿನ 3 ಬೀಜಾಕ್ಷರಗಳು ಸಂಬೋಧನ ರೂಪವಾಗಿದೆ. ಐಂ ಹ್ರೀಂ ಕ್ಲೀಂ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಸ್ವರೂಪೇ ಸಂಬೋಧನೆಯ ರೂಪದಲ್ಲಿದೆ. ಚತುರ್ಥಿ ಆ ನಂತರದಲ್ಲಿ ಚಾಮುಂಡಾಯೈ ಅಂತ ಹೇಳುವುದು ಚತುರ್ಥಿ ವಿಭಕ್ತಿಯಲ್ಲಿದೆ. ಚಾಮುಂಡಾಯೈ, ಚಾಮುಂಡಾ ದೇವಿಗೆ, ನಿನಗೆ ಅಂತ ಹೇಳಿ. ಮತ್ತೆ ಇರುವುದು ವಿತ್ ಚ ಇ. ಅದು ಕೂಡ 3 ಸಂಬೋಧನಾ ಮಂತ್ರಗಳೇ, ಸಂಬೋಧನಾ ಅಕ್ಷರಗಳೇ. ಅಂದ್ರೆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ ಸ್ವರೂಪಳಾದ ಅನ್ನುವ ಅರ್ಥ ಬರ್ತಲ್ಲಿ. ವಿತ್ ಚೇ ಇ ಅನ್ನುವಾಗ ಕ್ರಿಯಾಶಕ್ತಿ ಮಹಾಕಾಳಿ, ಇಚ್ಛಾಶಕ್ತಿ ಮಹಾಲಕ್ಷ್ಮಿ, ಜ್ಞಾನಶಕ್ತಿ ಸರಸ್ವತಿ. ಕ್ರಿಯಾಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ ಸ್ವರೂಪಳಾದ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಳಾದ ಚಾಮುಂಡಾದೇವಿಗೆ ಅನ್ನುವುದನ್ನ ಮನಸ್ಸಿನಲ್ಲಿ ಪರಿಭಾವಿಸಿಕೊಂಡು ನಮಸ್ಕರಿಸುತ್ತೇನೆ, ಧ್ಯಾನಿಸುತ್ತೇನೆ ಅನ್ನುವುದನ್ನ ಮನಸ್ಸಿನೊಳಗೆ ಅಧ್ಯಾಹಾರ ಮಾಡಿಕೊಂಡು ಈ ಮಂತ್ರವನ್ನ ಜಪ ಮಾಡಬೇಕು. ಅಂದ್ರೆ ಇದು ವಿಚ್ಚೆ ಒಂದರಲ್ಲೇನೆ 3 ಹೇಳಿದ್ದಾರೆ. ಜ್ಞಾನಶಕ್ತಿ, ಕ್ರಿಯಾಶಕ್ತಿ, 3 ಇದೆ. ಕ್ರಿಯಾಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ. ವಿಚ್ಚೆ ಒಂದೇ ವರ್ಡ್. ವಿಚ್ಚೆ ಅದು 3 ಅಕ್ಷರ. ಮತ್ತೆ ವಿತ್ ಚ ಇ ಐ, ಅದು ವಿಚ್ಚೆ ಅನ್ನುವುದು 2 ಅಕ್ಷರ ಇದೆ ಅಲ್ಲಿ, ಅದು 3 ಅಕ್ಷರ ಆಗುತ್ತೆ. ವಿತ್ ಚ ಇ ಅಂತ ಹೇಳಿ. ವಿತ್ ಚ ಇ ಅಂತ ಹೇಳಿದ್ರೆ ಕ್ರಿಯಾಶಕ್ತಿ,
ಕ್ರಿಯಾಶಕ್ತಿ, ಇಚ್ಛಾಶಕ್ತಿ. ಕ್ರಿಯಾಶಕ್ತಿ ಮಹಾಕಾಳಿ ಸ್ವರೂಪದ ಸಂಕೇತ, ಇಚ್ಛಾಶಕ್ತಿ ಜ್ಞಾನಶಕ್ತಿ. ಈ ಮೂರು ಸ್ವರೂಪದಿಂದ ಶೋಭಿಸುತ್ತಿರುವ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಳಾದ ಚಾಮುಂಡಾದೇವಿಗೆ, ಚಾಮುಂಡಾಯೈ, ಚಾಮುಂಡಾದಿ ಚತುರ್ಥಿ ವಿಭಕ್ತಿ. ಚಾಮುಂಡಾದೇವಿಗೆ ಏನು? ನಮ್ಮ ನಮಸ್ಕಾರಗಳು, ನಮ್ಮ ಪ್ರಾರ್ಥನೆಗಳು, ನಮ್ಮ ಅನುಷ್ಠಾನದ ಎಲ್ಲ ಇದನ್ನು ನಮ್ಮನ್ನೇ ನಾವು ಸಂಪೂರ್ಣವಾಗಿ ಆಕೆಗೆ ಒಪ್ಪಿಸುವ ಆ ಮನೋಭಾವವನ್ನ ಅಧ್ಯಾಹಾರ ಮಾಡಿಕೊಂಡು ಆ ಮಂತ್ರವನ್ನ ಸಾಮಾನ್ಯವಾಗಿ ಹೇಳಿಕೊಂಡು ಜಪ ಮಾಡಿಕೊಂಡು ಆ ನಂತರದಲ್ಲಿ ಈ ಸಪ್ತಶತಿಯನ್ನ ಮಾಡ್ತಾರೆ. ಇದರ ವಿಚಾರ ಇನ್ನೂ ತುಂಬಾ ಇದೆ. ಈ ಮಂತ್ರದ ವಿಚಾರ ಸೂಕ್ಷ್ಮವಾಗಿ ಹೇಳಿದ್ದೀನಿ, ಇಷ್ಟು ಸಾಕು ಅನ್ಸುತ್ತೆ. ಯಾಕೆಂದ್ರೆ ಎಷ್ಟು ತಿಳ್ಕೊಂಡ್ರು ಅದನ್ನ ಜ್ಞಾಪಕದಲ್ಲಿ ಇರೋದು ಅಷ್ಟೇ ಇರುತ್ತೆ ಅಲ್ವಾ? ಡಿವಿಜಿಯವರು ತಮ್ಮ ಕಗ್ಗದಲ್ಲಿ ಒಂದು ಮಾತು ಹೇಳ್ತಾರೆ, ಶತಲಕ್ಷ ಧನದ ಲೆಕ್ಕವ ಬಾಯಿ ನುಡಿದೊಡೆಯೇನು, ಹೃದಯ ಎಷ್ಟು ವೆಚ್ಚಕ್ಕೆ ನಿನಗೆ ಮಂಕುತಿಮ್ಮ. ಬ್ಯಾಂಕ್ ನಲ್ಲಿ ಇರೋರು ನಿಮ್ಗೆ ಗೊತ್ತು, ಬ್ಯಾಂಕ್ ನಲ್ಲಿ ಕ್ಯಾಶಿಯರ್ ಆಗಿರೋರು ಪ್ರತಿನಿತ್ಯ ಎಷ್ಟು ದುಡ್ಡು ಎಣಿಸ್ತಾರೆ, ಎಷ್ಟು ದುಡ್ಡು ಎಣಿಸ್ತಾರೆ. ಆದ್ರೆ ತಿಂಗಳ ಕೊನೆ ಆದ್ಮೇಲೆ ಫಸ್ಟ್ ಡೇಲಿ ಅವ್ರಿಗೆ ಎಷ್ಟು ಸಂಬಳ ಫಿಕ್ಸ್ ಆಗಿರುತ್ತೋ ಅಷ್ಟೇ ಅವ್ರಿಗೆ ಖರ್ಚು ಸಿಕ್ಕೋದು. ಹಾಗೇನೆ ನಾವು ಎಷ್ಟು ಹೇಳ್ಕೊಂಡ್ರು ಕೂಡ ನಮ್ಮ ಭಕ್ತಿ, ಶ್ರದ್ಧೆ, ಅನುಷ್ಠಾನ, ಅನುಸಂಧಾನ ಇವುಗಳಿಗೆ ಅನುಸಾರವಾಗಿ ಅದರ ಫಲ ಸಿಗುತ್ತೆ. ಆದ್ರಿಂದ ಮುಖ್ಯವಾಗಿ ಇರಬೇಕಾದದ್ದು ಭಕ್ತಿ. ಆ ಭಕ್ತಿ ಶ್ರದ್ಧೆಯನ್ನ ಇಟ್ಟುಕೊಂಡು ಇದನ್ನ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದ ವಿಚಾರ. ನಾನು ಅವತ್ತೇ ಒಂದು ಮಾತು ಹೇಳಿದೆ, ಈ ದುರ್ಗಾ ದೇವಿಯನ್ನ ನಾವು ಪ್ರಾರ್ಥನೆ ಮಾಡಿದ್ರೆ ದುರ್ಗಾದೇವಿಯ ಒಂದು ರೂಪವೇ ಅತ್ಯಂತ ಸಾತ್ವಿಕ ಸಂಕೇತ ರೂಪದಲ್ಲಿ ಲಲಿತಾದೇವಿ ಅಂತ ಹೇಳ್ತೀವಿ, ಅಥವಾ ಶ್ರೀ ಸುಂದರಿ ದೇವಿ ಅಂತ ಹೇಳ್ತೀವಿ, ಶ್ರೀದೇವಿ ಅಂತ ಹೇಳ್ತೀವಿ, ರಾಜರಾಜೇಶ್ವರಿ ಅಂತ ಹೇಳ್ತೀವಿ, ಅವಳೇ ಪಾರ್ವತಿ ಮಹಾದೇವಿ ಅಂತ ಕೂಡ ಹೇಳ್ತೀವಿ. ಮೇಧಾಸಿ ದೇವಿ ವಿದಿತಾ ಅಖಿಲ ಶಾಸ್ತ್ರ ಸಾರೇ, ದುರ್ಗಾಸಿ ದುರ್ಗ ಭವ ಸಾಗರ ನೌರ ಸಂಗಾ ಅಲ್ವಾ? ಅಂದ್ರೆ ಮೇಧಾ ರೂಪದಲ್ಲಿ ನೀನು ದುರ್ಗಾದೇವಿ, ಶಾರದಾದೇವಿ ಅಂತ, ಮಧುಕೈಟವರನ್ನ ನಾಶ ಮಾಡಿದವಳಾಗಿ ನೀನು ಲಕ್ಷ್ಮೀ ದೇವಿ ಅನಿಸ್ಕೊಂಡಿದ್ದೀಯ. ಹಾಗೆಯೇ ಈಶ್ವರನ ಎಡತೊಡೆಯ ಮೇಲೆ ಕೂತುಕೊಂಡು ಅವನ ಅರ್ಧಾಂಗಿಯಾಗಿ ನೀನು ಗೌರಿ ಅನ್ನಿಸಿಕೊಂಡಿದ್ದೀಯ. ಆ ಅರ್ಥದಲ್ಲಿ ಲಲಿತಾದೇವಿ ಅಂತ ಹೇಳುವುದು ಆ ದೇವಿಯ ಪರಮ ಸಾತ್ವಿಕ ಸ್ವರೂಪ. ಲಲಿತ ರೂಪ, ಲಾಲಿತ್ಯಾತ ಲಲಿತ. ಎಲ್ಲಿ ಲಾಲಿತ್ಯವಿದೆಯೋ ಅದಕ್ಕೇನೆ ಆವಾಗಲೇ ಹೇಳ್ಕೊಂಡ್ವಿ ನಾವು, ಸ್ತ್ರೀಯರಲ್ಲಿ ಏನೇನು ಸೌಭಾಗ್ಯವಿದೆಯೋ ಅದೆಲ್ಲವೂ ಕೂಡ ನಿನ್ನದೇ ಆದಂತಹ ಬೇರೆ ಬೇರೆಯ ಅಭಿವ್ಯಕ್ತಿ ಸ್ವರೂಪ ಅಂತ ಹೇಳಿ. ಸ್ತ್ರೀಯ ಸಮಸ್ತ ಸಕಲ ಜಗತ್ಸು ಅನ್ನುವ ಮಾತು ಬರ್ತದೆ ಮುಂದಿನ ಶ್ಲೋಕ ಅದೆಲ್ಲ ಬಂದಾಗ ಅದರ ಅರ್ಥ ಹೇಳ್ತೀನಿ. ಜಗತ್ತಿನಲ್ಲಿ ಯಾವ ಯಾವ ಸ್ತ್ರೀಯರಿದ್ದಾರೋ ಅವರೆಲ್ಲರೂ ಕೂಡ ನಿನ್ನ ಸ್ವರೂಪರೇ ಅಂತೆಲ್ಲ ಬರ್ತದೆ. ಹಾಗಾಗಿ ಲಲಿತೆ ಅಂತ ಹೇಳುವುದು ಸಾತ್ವಿಕ ಸ್ವರೂಪದ ರೂಪವಾದರೆ, ದುರ್ಗೆ ಅಂತ ಹೇಳುವುದು ಮೂರೂ ರೂಪವನ್ನು ಕೂಡಿಕೊಂಡಿರುವುದು. ಅವಳನ್ನ, ಆ ಸುಂದರಿಯನ್ನ ನಾವು ಸ್ತೋತ್ರ ಮಾಡಿದ್ರೆ, ಪ್ರಾರ್ಥನೆ ಮಾಡಿದ್ರೆ, ಅವಳನ್ನ ನಾವು ನಂಬಿಕೊಂಡ್ರೆ, ಅವಳಿಗೆ ಶರಣ ಹೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಯತ್ರಾಸ್ತಿ ಭುಕ್ತಿ ನಚ ತತ್ರ ಮುಕ್ತಿ, ಯತ್ರಾಸ್ತಿ ಮುಕ್ತಿ ನಚ ತತ್ರ ಭುಕ್ತಿ. ಎಲ್ಲಿ ಭುಕ್ತಿ ಸಿಗುತ್ತೋ, ಯಾವುದೋ ಒಂದು ದೇವರನ್ನ ಆರಾಧನೆ ಮಾಡಿದ್ರೆ ಅಲ್ಲಿ ಭುಕ್ತಿ ಸಿಗುತ್ತೆ ಚೆನ್ನಾಗಿ, ಆದ್ರೆ ಮುಕ್ತಿ ಸಿಗಲ್ಲ. ಎಲ್ಲೋ ಕೆಲವು ದೇವರು ಇರ್ತಾರೆ, ಅವ್ರನ್ನ ನಾವು ಆರಾಧನೆ ಮಾಡಿದ್ರೆ ಮುಕ್ತಿ ಸಿಗುತ್ತೆ, ಆದ್ರೆ ಈ ಲೋಕದಲ್ಲಿ ನಾವು ತತ್ವಾರದಲ್ಲೇ ಇರಬೇಕಾಗುತ್ತೆ ಕೆಲವು ಸಾರಿ. ಕೆಲವರು ಹಾಗಿರೋರು ಇದ್ದಾರೆ, ಎಷ್ಟೋ ಜನ ನಾವು ನೋಡ್ತೀವಿ ನಮ್ಮ ಸಮಾಜದಲ್ಲಿ. ಯತ್ರಾಸ್ತಿ ಭುಕ್ತಿ ನಚ ತತ್ರ ಮುಕ್ತಿ, ಯತ್ರಾಸ್ತಿ ಮುಕ್ತಿ ನಚ ತತ್ರ ಭುಕ್ತಿ. ಶ್ರೀ ಸುಂದರಿ ಸೇವನ ತತ್ಪರಾಣಾಂ ಭುಕ್ತಿಶ್ಚ ಮುಕ್ತಿಶ್ಚ ಕರಸ್ಥ ಏವ. ಈ ಸುಂದರಿಯನ್ನ ಉಪಾಸನೆ ಮಾಡುವವರು, ಈ ದೇವಿಗೆ ಶರಣಾದವರು, ಈ ದೇವಿಯನ್ನ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಇಟ್ಟುಕೊಂಡು ಅನುಸಂಧಾನ ಮಾಡುವವರಿಗೆ ಭುಕ್ತಿ ಮತ್ತು ಮುಕ್ತಿ ಎರಡೂ ಕೂಡ ಅವರಿಗೆ ಅಂಗೈಯಲ್ಲಿರುವಂತಹ ನೆಲ್ಲಿಕಾಯಿಯಂತೆ ಅನ್ನುವ ಮಾತುಂಟು. ಹಾಗಾಗಿ ಇದನ್ನು ನಾವು ಭಕ್ತಿಯಿಂದ ಹೇಳ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ. ಆದ್ರಿಂದ ಭಕ್ತಿಯಿಂದ ಸ್ತೋತ್ರಗಳನ್ನ ಹೇಳ್ಕೊಳ್ಬಹುದು. ಇವತ್ತು ಸಪ್ತಶತಿಯ ಮೊದಲನೇ ಅಧ್ಯಾಯದಿಂದ ಶುರು ಮಾಡೋಣ. ಇದನ್ನ ಕವಚ ಒಂದ್ಸಲಿ ಹೇಳ್ಬೇಕು ಅಂತ ಹೇಳಿದ್ರಿ ಅಲ್ವಾ?
ರೆಕಾರ್ಡ್ ನೀವು ಹೇಳ್ಬೇಕು. ಆ? ನೀವು ಒಂದ್ಸತಿ ಹೇಳಿ, ರೆಕಾರ್ಡ್ ಆಗಿರ್ಲಿ. ಹೇಳ್ಬಿಡ್ಲಾ? ಹಾ. ಕವಚ ಹೇಳ್ಬಿಟ್ಟು ಅಲ್ಲಿಗೆ ಅರ್ಗಲ ಮತ್ತು ಕೀಲಕ ಹೇಳಿದೀನಿ, ಅದನ್ನ ಮಾಡ್ಕೊಂಡಿದ್ದೀನಿ. ನೀವು ಅದನ್ನ ಇಟ್ಕೊಂಡ್ರೆ ನಿಮ್ಗೆ ಅನುಕೂಲ, ಎಲ್ಲ ಹತ್ರ ಇದ್ರೆ ಅದು ಅನುಕೂಲ ಆಗುತ್ತೆ. ಈ ಕವಚನೂ ಒಂದ್ಸಲಿ ಹೇಳ್ಬಿಡ್ತೀನಿ. ಓಂ ನಮಃ ಚಂಡಿಕಾಯೈ. ಓಂ ಮಾರ್ಕಂಡೇಯ ಉವಾಚ. ಓಂ ಯದ್ಗುಹ್ಯಂ ಪರಮಂ ಲೋಕೆ ಸರ್ವರಕ್ಷಾಕರಂ ನೃಣಾಂ ಯನ್ನ ಕಸ್ಯಚಿದಾಖ್ಯಾತಂ ತನ್ಮೇ ಬ್ರೂಹಿ ಪಿತಾಮಹ. ಬ್ರಹ್ಮೋವಾಚ. ಅಸ್ತಿ ಗುಹ್ಯತಮಂ ವಿಪ್ರ ಸರ್ವಭೂತೋಪಕಾರಕಂ ದೇವ್ಯಾಸ್ತು ಕವಚಂ ಪುಣ್ಯಂ ತಚ್ಛೃಣುಷ್ವ ಮಹಾಮುನೆ. ಪ್ರಥಮಂ ಶೈಲಪುತ್ರೀತಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರಿ ಚ ನವದುರ್ಗಾಃ ಪ್ರಕೀರ್ತಿತಾಃ. ಉಕ್ತಾನ್ಯೇತಾನಿ ನಾಮಾನಿ ಬ್ರಹ್ಮಣೈವ ಮಹಾತ್ಮನಾ ಅಗ್ನಿನಾ ದಹ್ಯಮಾನಸ್ತು ಶತ್ರುಮಧ್ಯೆ ಗತೋರಣೆ ವಿಷಮೇ ದುರ್ಗಮೇ ಚೈವ ಭಯಾರ್ತಾಃ ಶರಣಂ ಗತಾಃ ನ ತೇಷಾಂ ಜಾಯತೆ ಕಿಂಚಿತ್ ಅಶುಭಂ ರಣಸಂಕಟೆ ನಾಪದಂ ತಸ್ಯ ಪಶ್ಯಾಮಿ ಶೋಕ ದುಃಖ ಭಯಂ ನಹಿ ಯೈಸ್ತು ಭಕ್ತ್ಯಾ ಸ್ಮೃತಾ ನೂನಂ ತೇಷಾಂ ಸಿದ್ಧಿಃ ಪ್ರಜಾಯತೆ. ಪ್ರೇತ ಸಂಸ್ಥಾತು ಚಾಮುಂಡಾ ವಾರಾಹಿ ಮಹಿಷಾತನಾ ಐಂದ್ರೀ ಗಜತಮಾರೂಢ ವೈಷ್ಣವೀ ಗರುಡಾಸನ ಮಾಹೇಶ್ವರೀ ವೃಷಾರೂಢ ಕೌಮಾರೀ ಶಿಖಿವಾಹನ ಬ್ರಾಹ್ಮೀ ಹಂಸತಮಾರೂಢ ಸರ್ವಾಭರಣಭೂಷಿತ ನಾನಾಭರಣಭೋಗಾಢ್ಯ ನಾನಾರತ್ನೋಪಶೋಭಿತಾ ದೃಶ್ಯಂತೆ ರಥಮಾರೂಢ ದೇವ್ಯಃ ಕ್ರೋಧ ಸಮಾಕುಲಾಃ ಶಂಖಂ ಚಕ್ರಂ ಗದಾಂ ಶಕ್ತಿಂ ಹಲಂ ಚ ಮುಸಲಾಯುಧಂ ಖೇಟಕಂ ತೋಮರಂ ಚೈವ ಪರಶುಂ ಪಾಶಮೇವ ಚ ಕುಂತಾಯುಧಂ ತ್ರಿಶೂಲಂ ಚ ಶಾರ್ಂಗಮಾಯುಧಮುತ್ತಮಂ ದೈತ್ಯಾನಾಂ ದೇಹನಾಶಾಯ ಭಕ್ತಾನಾಮಭಯಾಯ ಚ ದೈತ್ಯಾನಾಂ ದೇಹನಾಶಾಯ ಭಕ್ತಾನಾಮಭಯಾಯ ಚ ಧಾರಯಂತ್ಯಾಯುಧಾನೀತ್ಥಂ ದೇವಾನಾಂ ಚ ಹಿತಾಯ ವೈ ಮಹಾಬಲೆ ಮಹೋತ್ಸಾಹೇ ಮಹಾಭಯ ವಿನಾಶಿನಿ ತ್ರಾಹಿ ಮಾಂ ದೇವಿ ದುಷ್ಪ್ರೇಕ್ಷ್ಯೆ ಶತ್ರುಣಾಂ ಭಯವರ್ಧಿನಿ ಪ್ರಾಚ್ಯಾಂ ರಕ್ಷತು ಮಾಮೈಂದ್ರಿ ಆಗ್ನೇಯಾಮಗ್ನಿದೇವತಾ ದಕ್ಷಿಣೇವತು ವಾರಾಹಿ ನೈಋತ್ಯಾಂ ಖಡ್ಗಧಾರಿಣಿ ಪ್ರತೀಚ್ಯಾಂ ವಾರುಣಿ ರಕ್ಷೇದ್ ವಾಯುವ್ಯಾಂ ಮೃಗವಾಹಿನಿ ಉದೀಚ್ಯಾಂ ರಕ್ಷ ಕೌಬೇರಿ ಈಶಾನ್ಯಾಂ ಶೂಲಧಾರಿಣಿ ಊರ್ಧ್ವಂ ಬ್ರಹ್ಮಾಣಿ ಮೇ ರಕ್ಷೇ ದಧಸ್ತಾದ್ವೈಷ್ಣವೀ ತಥಾ ಏವಂ ದಶ ದಿಶೋ ರಕ್ಷೇ ಚಾಮುಂಡಾ ಶವವಾಹನ ಜಯಾ ಮೇ ಜಾಗೃತಸ್ಥಾತು ವಿಜಯಾಸ್ಥಾತು ಪೃಷ್ಠತಃ ಅಜಿತಾ ವಾಮ ಪಾರ್ಶ್ವೇ ತು ದಕ್ಷಿಣೇ ಚಾಪರಾಜಿತಾ ಶಿಖಾಂ ಮೇ ದ್ಯೋತಿನಿ ರಕ್ಷೇದುಮಾ ಮೂರ್ಧ್ನಿ ವ್ಯವಸ್ಥಿತಾ ಮಾಲಾಧರಿ ಲಲಾಟೆ ಚ ಭ್ರುವೌ ರಕ್ಷೇದ್ಯಶಸ್ವಿನಿ ತ್ರಿನೇತ್ರಾ ಚ ಭ್ರುವೋರ್ಮಧ್ಯೆ ಯಮಘಂಟಾ ಚ ನಾಸಿಕೆ ಶಂಖಿನಿ ಚಕ್ಷುಷೋರ್ಮಧ್ಯೆ ಶ್ರೋತ್ರಯೋರ್ದ್ವಾರವಾಸಿನಿ ಕಪೋಲೌ ಕಾಲಿಕಾ ರಕ್ಷೇತ್ ಕರ್ಣಮೂಲೆ ತು ಶಾಂಕರಿ ನಾಸಿಕಾಯಾಂ ಸುಗಂಧಾ ಚ ಉತ್ತರೋಷ್ಠೆ ಚ ಚರ್ಚಿಕಾ ಅಧರೆ ಚಾಮೃತಕಲಾ ಜಿಹ್ವಾಯಾಂ ಚ ಸರಸ್ವತಿ ದಂತಾಂ ರಕ್ಷತು ಕೌಮಾರಿ ಕಂಠಮಧ್ಯೆ ತು ಚಂಡಿಕಾ ಘಂಟಿಕಾಂ ಚಿತ್ರಘಂಟಾ ಚ ಮಹಾಮಾಯಾ ಚ ತಾಲುಕೆ ಕಾಮಾಕ್ಷಿ ಚಿಮುಖಂ ರಕ್ಷೇದ್ ವಾಚಂ ಮೇ ಸರ್ವಮಂಗಲಾ ಗ್ರೀವಾಯಾಂ ಭದ್ರಕಾಳಿ ಚ ಪೃಷ್ಠವಂಶೇ ಧನುರ್ಧರಿ ನೀಲಗ್ರೀವಾ ಬಹಿಃಕಂಠೆ ನಲಿಕಾಂ ನಲಕೂಬರಿ ಖಡ್ಗಧಾರಿಣ್ಯುಭೌ ಸ್ಕಂಧೌ ಬಾಹೂ ಮೇ ವಜ್ರಧಾರಿಣಿ ಹಸ್ತಯೋರ್ದಂಡಿನಿ ರಕ್ಷೇದಂಬಿಕಾ ಚಾಂಗುಲೀಸ್ತಥಾ ನಖಾಂಶೂಲೇಶ್ವರಿ ರಕ್ಷೇತ್ ಕುಕ್ಷೌ ರಕ್ಷೇನ್ನಲೇಶ್ವರಿ ಸ್ತನೌ ರಕ್ಷೇನ್ಮಹಾಲಕ್ಷ್ಮೀರ್ಮನಃ ಶೋಕ ವಿನಾಶಿನಿ ಹೃದಯಂ ಲಲಿತಾ ದೇವಿ ಉದರಂ ಶೂಲಧಾರಿಣಿ ನಾಭೌ ಚ ಕಾಮಿನಿ ರಕ್ಷೇತ್ ಗುಹ್ಯಂ ಗುಹ್ಯೇಶ್ವರಿ ತಥಾ ಕಟ್ಯಾಂ ಭಗವತಿ ರಕ್ಷೇತ್ ಜಾನುನಿ ವಿಂಧ್ಯವಾಸಿನಿ ಭೂತನಾಥಾ ಚ ಮೇಢ್ರಂ ಮೇ ಊರೋ ಮಹಿಷವಾಹಿನಿ ಜಂಘೆ ಮಹಾಬಲಾ ಪ್ರೋಕ್ತಾ ಸರ್ವಕಾಮಪ್ರದಾಯಿನಿ ಗುಲ್ಫಯೋರ್ನಾರಸಿಂಹಿ ಚ ಪಾದೌ ಚಾಮಿತ ತೇಜಸಿ ಪಾದಾಂಗುಲಿ ಶ್ರೀರ್ಮೇ ರಕ್ಷೇತ್ ಪಾದಾದಸ್ಥಲವಾದಿನಿ ನಖಾಂದಂಷ್ಟ್ರಾಃ ಕರಾಲಿ ಚ ಕೇಶಾಂ ಚೈವೋರ್ಧ್ವಕೇಶಿನಿ ರೋಮಕೂಪೇಷು ಕೌಬೇರಿ ತ್ವಚಂ ವಾಗೀಶ್ವರಿ ತಥಾ ರಕ್ತಮಜ್ಜಾವಸಾ ಮಾಂಸಾನ್ಯಸ್ಥಿ ಮೇಧಾಂಸಿ ಪಾರ್ವತಿ ಅಂತ್ರಾಣಿ ಕಾಲರಾತ್ರಿಶ್ಚ ಪಿತ್ತಂ ಚ ಮುಕುಟೇಶ್ವರಿ
ಪದ್ಮಾವತಿ ಪದ್ಮಕೋಶೆ ಕಪೆ ಚೂಡಾಮಣಿಸ್ತಥಾ ಜ್ವಾಲಾಮುಖಿ ನಖಜ್ವಾಲಾ ಅಭೇದ್ಯಾ ಸರ್ವಸಂಧಿಶೋ ಶುಕ್ರಂ ಬ್ರಹ್ಮಾಣಿ ಮೇ ರಕ್ಷೇ ಛಾಯಾಂ ಛತ್ರೇಶ್ವರಿ ತಥಾ ಅಹಂಕಾರಂ ಮನೋ ಬುದ್ಧಿಂ ರಕ್ಷ ಮೇ ಧರ್ಮಚಾರಿಣಿ ಪ್ರಾಣಾಪಾನೌ ತಥಾ ವ್ಯಾನಂ ಸಮಾನೋ ದಾನಮೇವ ಚ ಯಶಃ ಕೀರ್ತಿಂ ಚ ಲಕ್ಷ್ಮೀಂ ಚ ಸದಾ ರಕ್ಷತು ವೈಷ್ಣವೀ ಗೋತ್ರಮಿಂದ್ರಾಣಿ ಮೇ ರಕ್ಷೇತ್ ಪಶೂನ್ ಮೇ ರಕ್ಷ ಚಂಡಿಕೆ ಪುತ್ರಾನ್ ರಕ್ಷೇನ್ ಮಹಾಲಕ್ಷ್ಮೀರ್ಭಾರ್ಯಾಂ ರಕ್ಷತು ಭೈರವೀ ಮಾರ್ಗಂ ಕ್ಷೇಮಕರೇ ರಕ್ಷೇತ್ ವಿಜಯಾ ಸರ್ವತಃ ಸ್ಥಿತಾ ರಕ್ಷಾಹೀನಂ ತು ಯತ್ಸ್ಥಾನಂ ವರ್ಜಿತಂ ಕವಚೇನ ತು ತತ್ಸರ್ವಂ ರಕ್ಷ ಮೇ ದೇವಿ ಜಯಂತಿ ಪಾಪನಾಶಿನಿ ಪದಮೇಕಂ ನ ಗಚ್ಚೇತ್ತು ಯದೀಚ್ಛೇಚ್ಛುಭಮಾತ್ಮನಃ ಕವಚೇನಾವೃತೋ ನಿತ್ಯಂ ಯತ್ರ ಯತ್ರಾಧಿಗಚ್ಚತಿ ತತ್ರ ತತ್ರಾರ್ಥಲಾಭಶ್ಚ ವಿಜಯಃ ಸಾರ್ವಕಾಮಿಕಃ ಯಂ ಯಂ ಕಾಮಯತೆ ಕಾಮಂ ತಂ ತಂ ಪ್ರಾಪ್ನೋತಿ ನಿಶ್ಚಿತಂ ಪರಮೈಶ್ವರ್ಯಮತುಲಂ ಪ್ರಾಪ್ಸ್ಯತೆ ಭೂತಲೆ ಪುಮಾನ್ ನಿರ್ಭಯೋ ಜಾಯತೆ ಮರ್ತ್ಯಃ ಸಂಗ್ರಾಮೇಶ್ವಪರಾಜಿತಃ ತ್ರೈಲೋಕ್ಯೇ ತು ಭವೇತ್ ಪೂಜ್ಯಃ ಕವಚೇನಾವೃತಃ ಪುಮಾನ್ ಇದಂತು ದೇವ್ಯಾಃ ಕವಚಂ ದೇವಾನಾಮಪಿ ದುರ್ಲಭಂ ಯಃ ಪಠೇತ್ ಪ್ರಯತೋ ನಿತ್ಯಂ ತ್ರಿಸಂಧ್ಯಂ ಶ್ರದ್ಧಯಾನ್ವಿತಃ ದೈವೀ ಕಲಾ ಭವೇತ್ ತಸ್ಯ ತ್ರೈಲೋಕ್ಯೇಪ್ಯಪರಾಜಿತಃ ಜೀವೇದ್ವರ್ಷಶತಂ ಸಾಗ್ರಮಪಮೃತ್ಯು ವಿವರ್ಜಿತಃ ನಶ್ಯಂತಿ ವ್ಯಾಧಯಃ ಸರ್ವೇ ಲೂತಾ ವಿಸ್ಫೋಟಕಾದಯಃ ಸ್ಥಾವರಂ ಜಂಗಮಂ ವಾಪಿ ಕೃತ್ರಿಮಂ ಚಾಪಿ ಯದ್ವಿಷಂ ಆಭಿಚಾರಾಣಿ ಸರ್ವಾಣಿ ಮಂತ್ರಯಂತ್ರಾಣಿ ಭೂತಲೆ ಭೂಚರಾಃ ಖೇಚರಾಶ್ಚೈವ ಜಲಜಾಶ್ಚೋಪದೇಶಿಕಾಃ ಸಹಜಾಃ ಕುಲಜಾಮಾಲಾಃ ಶಾಕಿನಿ ಡಾಕಿನಿ ತಥಾ ಅಂತರಿಕ್ಷಚರಾ ಘೋರಾ ಡಾಕಿನ್ಯಶ್ಚ ಮಹಾಬಲಾಃ ಗ್ರಹಭೂತ ಪಿಶಾಚಾಶ್ಚ ಯಕ್ಷಗಂಧರ್ವರಾಕ್ಷಸಾಃ ಬ್ರಹ್ಮರಾಕ್ಷಸ ವೇದಾಲಾಃ ಕೂಷ್ಮಾಂಡ ಭೈರವಾದಯಃ ನಶ್ಯಂತಿ ದರ್ಶನಾತ್ ತಸ್ಯ ಕವಚೆ ಹೃದಿ ಸಂಸ್ಥಿತೆ ಮಾನೋನ್ನತಿರ್ಭವೇದ್ರಾಜ್ಞಸ್ತೇಜೋ ವೃದ್ಧಿಕರಂ ಪರಂ ಯಶಸಾ ವರ್ಧತೆ ಸೋಪಿ ಕೀರ್ತಿಮಂಡಿತ ಭೂತಲೆ ಜಪೇತ್ ಸಪ್ತಶತೀಂ ಚಂಡೀಂ ಕೃತ್ವಾ ತು ಕವಚಂ ಪುರಾ ಯಾವತ್ ಭೂಮಂಡಲಂ ಧತ್ತೆ ಸಶೈಲ ವನಕಾನನಂ ತಾವತ್ ತಿಷ್ಠತಿ ಮೇದಿನ್ಯಾಂ ಸಂತತಿಃ ಪುತ್ರಪೌತ್ರಿಕೀ ದೇಹಾಂತೆ ಪರಮಂ ಸ್ಥಾನಂ ಯತ್ಸುರೈರಪಿ ದುರ್ಲಭಂ ಪ್ರಾಪ್ನೋತಿ ಪುರುಷೋ ನಿತ್ಯಂ ಮಹಾಮಾಯಾ ಪ್ರಸಾದತಃ ಸ್ವಸ್ತಿ ಶ್ರೀ ವಾರಾಹ ಪುರಾಣೆ ಹರಿಹರ ಬ್ರಹ್ಮ ವಿರಚಿತಂ ದೇವ್ಯಾಃ ಕವಚಂ ಶ್ರೀ ಜಗದಂಬಾರ್ಪಣಮಸ್ತು. ಸರ್, ಒಂದು ಕ್ವಶನ್ ಬಂದಿದೆ. 16ನೇ ಶ್ಲೋಕದಲ್ಲಿ ಕೌಬೇರಿ ಅರ್ಥ ಬೇಕು ಅಂತ. ಯಾವುದು ಕವಚನ? 16ನೇ ಶ್ಲೋಕ ಕೌಬೇರಿ. 16ನೇ ಶ್ಲೋಕನ? ಕವಚನೆಯ ಮೀನಿಂಗ್ ಆಫ್ ಕೌಬೇರಿ ಪ್ಲೀಸ್. ಪ್ರತೀಚ್ಯಾಂ ವಾರುಣಿ ರಕ್ಷೇತ್ ರಕ್ಷೇತ್ ವಾರುಣಿ ರಕ್ಷೇತ್ ವಾಯುವ್ಯಾಂ ಮೃಗವಾಹಿನಿ. ಪೂರ್ವ ದಿಕ್ಕಿನಲ್ಲಿ ವಾರುಣಿ ಎನ್ನುವ ಆ ದೇವಿಯ ಸ್ವರೂಪ ನಮ್ಮನ್ನು ರಕ್ಷಿಸಲಿ. ವಾಯುವ್ಯಾಂ ಮೃಗವಾಹಿನಿ, ವಾಯುವ್ಯದಲ್ಲಿ ಮೃಗವಾಹಿನಿ ಎನ್ನುವ ಸ್ವರೂಪ ನಮ್ಮನ್ನು ರಕ್ಷಿಸಲಿ. ಪ್ರತೀಚ್ಯಾಂ ಪಶ್ಚಿಮದಲ್ಲಿ, ಉದೀಚ್ಯಾಂ ರಕ್ಷ ಕೌಬೇರಿ. ಉದೀಚ್ಯಾಂ ಅಂತ ಹೇಳಿದ್ರೆ ಉತ್ತರ ದಿಕ್ಕಿನಲ್ಲಿ, ಕೌಬೇರಿ ಎನ್ನುವುದು ಆಕೆಯ ಒಂದಾನೊಂದು ರೂಪ. ಕುಬೇರ ಅಂತ ಹೇಳುವುದು ಯಾವುದಕ್ಕೆ ಸಂಕೇತ? ಸಂಪತ್ತಿಗೆ ಸಂಕೇತ. ಸೊ ಅಂತಹ ಲಕ್ಷಾಂತರ ಕುಬೇರರನ್ನ ಒಳಗೊಂಡವಳು. ಅಂತಹ ಎಲ್ಲ ಕುಬೇರರಿಗೂ ಕೂಡ ನಿಜವಾಗಿಯೂ ಸರಿಯಾದ ರೀತಿಯಲ್ಲಿ ಸಂಪತ್ತನ್ನು ಕೊಡುವವಳು ಅವಳೇ. ತ್ವಮೇವ ತಾಂ ಪುರಸ್ಕೃತ್ಯ ಮಮ ಸೌಖ್ಯಂ ವಿವರ್ಧಯ ಅಂತ ಹೇಳಿ ಲಕ್ಷ್ಮಿ ಮತ್ತು ನಾರಾಯಣ ಹೃದಯ ಸ್ತೋತ್ರದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ. ತಾಂ ಪುರಸ್ಕೃತ್ಯ ತ್ವಮೇವ, ಅವಳನ್ನ ಡೈರೆಕ್ಟ್ ಆಗಿ ನಾನು ಹೋಗಿ ಕೇಳಿದ್ರೆ ಅವಳು ಕೊಡ್ತಾಳೋ ಇಲ್ಲೋ ಗೊತ್ತಿಲ್ಲ. ನಾರಾಯಣ, ನಿನ್ನನ್ನು ಕೇಳ್ತಾ ಇದ್ದೀನಿ ನಾನು, ಆದ್ರೆ ಲೋಕದಲ್ಲಿ ಅದು ಸ್ವಲ್ಪ ವ್ಯತ್ಯಾಸ ಇದೆ. ಸಾಹೇಬರು ಪ್ರಸನ್ನರಾಗಬೇಕಾದ್ರೆ ಮೇಡಮ್ ಪ್ರಸನ್ನರಾಗಬೇಕಾಗುತ್ತೆ ಅಲ್ವಾ? ಇಲ್ಲಿ ಸ್ತೋತ್ರ ಹಾಗೆ ಮಾಡ್ತಾ ಇಲ್ಲ ನಾವು. ತ್ವಮೇವ ತಾಂ ಪುರಸ್ಕೃತ್ಯ, ನಾರಾಯಣನನ್ನು ಕೇಳ್ತಾ ಇದ್ದೀವಿ. ತ್ವಮೇವ, ನೀನೇ ತಾಂ ಪುರಸ್ಕೃತ್ಯ,
ಅವಳಿಗೆ ಸ್ವಲ್ಪ ಹೇಳು ನನ್ನ ವಿಚಾರವಾಗಿ. ಕೊಡ್ಬೋದು ಕಣೆ, ಅವನಿಗೆ ತೊಂದರೆ ಇಲ್ಲ, ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ತಾತ್ವಿಕವಾದ ಜೀವನ ನಡೆಸ್ತಾ ಇದ್ದಾನೆ ಅಂತ ಹೇಳು, ನೀನೇ ಹೇಳು. ತ್ವಮೇವ ತಾಂ ಪುರಸ್ಕೃತ್ಯ. ಹಾಗೆ ಏನಾದ್ರು ಕೊಡ್ಬೇಕಾದ್ರೆ ಅವಳಿಂದನೇ ಬರಬೇಕು. ಈಗ ಕಾರ್ಯಾಂಗ ಏನೋ ಒಂದು ಕೆಲಸ ಮಾಡುತ್ತೆ, ಶಾಸಕಾಂಗ ಏನೋ ಒಂದು ಕೆಲಸ ಮಾಡುತ್ತೆ, ಆದ್ರೆ ಕೊನೆಯಲ್ಲಿ ಬಿಲ್ಲನ್ನು ಸೈನ್ ಮಾಡಬೇಕಾದ್ರೆ ರಾಷ್ಟ್ರಪತಿಗಳ ಹತ್ರ ಹೋಗ್ಬೇಕಾಗುತ್ತೆ ಅಲ್ವಾ? ಹಾಗೆ ಅವಳ ವಿನಃ ಅವಳ ಶಕ್ತಿಯ ವಿನಃ ಒಂದು ಸಣ್ಣ ಕಡ್ಡಿ ಕೂಡ ಅಲ್ಲಾಡುವುದಿಲ್ಲ. ಅದರಿಂದ ನ ಶಿವೇನ ವಿನಾ ಯುಕ್ತ ಶಕ್ತಿ. ಅದೇ ರೀತಿ ಶಿವನು ಕೂಡ ಶಕ್ತಿಯಿಂದ ಯುಕ್ತನಾಗದೆ ಇದ್ರೆ ಏನೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಾನಯೋಹೋ ಅಂತರಂ ಕಿಂಚಿತು, ಅವರಿಬ್ಬರಲ್ಲಿ ಯಾವ ಭೇದವೂ ಇಲ್ಲ ವಾಸ್ತವವಾಗಿ. ಚಂದ್ರ ಚಂದ್ರಿಕೆಯೋ ದಿವ, ಅವರಿಬ್ಬರು ಕೂಡ ಚಂದ್ರ ಮತ್ತು ಬೆಳದಿಂಗಳಿದ್ದಂತೆ ಆ ತರಹ. ಆದ್ರಿಂದ ಇಲ್ಲಿ ಕೌಬೇರಿ ಅಂತ ಹೇಳಿದ್ರೆ ಅವಳ ಒಂದಾನೊಂದು ರೂಪ. ಅದು ಆ ರೂಪಕ್ಕೆ ಅಂದ್ರೆ ಉತ್ತರ ದಿಕ್ಕಿನಲ್ಲಿ ಇರುವಂತಹ ಆ ರೂಪಕ್ಕೆ ಕೌಬೇರಿ ಅನ್ನುವ ಕುಬೇರನಿಗೆ ಸಂಬಂಧಪಟ್ಟದ್ದು ಅಂತ ಇಟ್ಕೊಳ್ಳಿ. ಪ್ರಶ್ನೆ ಯಾರು ಕೇಳಿದಾರೋ ಅವರಿಗೆ ಉತ್ತರ ಹೇಳ್ತಾ ಇದ್ದೀನಿ. ಕುಬೇರ ಅಂತ ಹೇಳಿದ್ರೆ ಉತ್ತರ ದಿಕ್ಕಿನಲ್ಲಿ ಅಲ್ಲೆಲ್ಲೋ ಲಂಕೆಯಿಂದ ಆ ಕಡೆಗೆ ಮೇಲ್ಗಡೆ ಒಂದು ಕುಬೇರ ಲೋಕ ಇದೆ, ಅಲ್ಲಿ ರಾವಣನ ಅಣ್ಣ ಕುಬೇರ ಇದೆ, ಅದನ್ನೆಲ್ಲ ಬಿಟ್ಟುಬಿಡಿ ನೀವು. ರಾಜಾಧಿರಾಜಾಯ ಪ್ರಸಹ್ಯ ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ತಮೇ ಕಾಮಾನ್ ಕಾಮ ಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತೋ ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ನಾವು ವೇದ ಮಂತ್ರ ಅಂತ ಹೇಳ್ಬಿಟ್ಟು ಹೇಳ್ತೀವಲ್ವಾ, ಇದು ವಾಸ್ತವವಾಗಿ ವೇದ ಮಂತ್ರ ಅಲ್ಲ. ಅಲ್ಲಿ ಕುಬೇರ ಅನ್ನುವ ಶಬ್ದ ನಾವು ಲೌಕಿಕವಾಗಿ ಇಟ್ಟುಕೊಂಡಿರುವಂತಹ ಅರ್ಥವನ್ನ ಹೇಳ್ತಾ ಬರುವುದಿಲ್ಲ ವೇದದಲ್ಲಿ. ಕುಬೇರ ಅಂತ ಹೇಳಿದ್ರೆ ಅದು ಸಂಪತ್ತು ಅನ್ನುವುದೇ ಮುಖ್ಯವಾದಂತಹ ಮೂಲ ಅರ್ಥ. ಆದ್ರಿಂದ ಅಂತಹ ಎಲ್ಲ ಸಂಪತ್ತುಗಳ ಅಧಿದೇವತೆ ಕೌಬೇರಿ. ಅಂತಹವಳು ಉತ್ತರ ದಿಕ್ಕಿನಲ್ಲಿ ಕೌಬೇರಿ ರೂಪದಲ್ಲಿ ನಮ್ಮನ್ನ ಕಾಪಾಡ್ಲಿ. ಈಶಾನ್ಯಾಂ ಶೂಲಧಾರಿಣಿ, ಶೂಲಧಾರಿಣಿಯ ರೂಪದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ನಮ್ಮನ್ನು ಕಾಪಾಡ್ಲಿ. ಹಾಗೆ ದಶ ದಿಕ್ಕಿನಲ್ಲೂ ಕೂಡ ಬೇರೆ ಬೇರೆ ರೂಪದಲ್ಲಿ ನಮ್ಮನ್ನವರು ಕಾಪಾಡ್ಲಿ ಅಂತ ಹೇಳಿ ಆ ದೇವಿಯ ಅನಂತವಾದಂತಹ ಅಖಂಡ ಸ್ವರೂಪವನ್ನ ಅಲ್ಲಿ ವರ್ಣಿಸ್ತಾ ಇದ್ದಾರೆ. ಸರಿಯಲ್ಲ? ಚಾಮುಂಡ ಶವವಾಹನ ಅಂತಿದೆ ಅಲ್ವಾ? ಪ್ರೇತ ಸಂಸ್ಥಾದು ಚಾಮುಂಡ ಮುಂದೆ ಬರ್ತದಲ್ವಾ? ಚಾಮುಂಡಿಗೆ ನಿಜವಾಗಿಯೂ ವಾಹನ ಆಸನ ಯಾವುದು ಅಂತ ಹೇಳಿದ್ರೆ ಪ್ರೇತಾಸನದಲ್ಲಿ ಕುಳಿತಿರುವವಳು ಅವಳು ಅಂತ ಹೇಳಿ. ಪ್ರೇತಾಸನದಲ್ಲಿ ಕುಳಿತಿರುವವಳು ಅಂತ ಹೇಳಿದ್ರೆ ಏನು? ನಾವು ಲೌಕಿಕವಾದಂತಹ ಅರ್ಥವನ್ನು ಮಾಡಿ ಎಲ್ಲೋ ಸ್ಮಶಾನದಲ್ಲಿ ಯಾರೋ ತೆಗೆದಿಟ್ಟುಕೊಂಡು ಶಕ್ತಿಯ ಪೂಜೆಗೆ ಉಪಯೋಗ ಮಾಡುವಂತಹ ಪ್ರೇತ ಅಂತ ಅಲ್ಲ. ಯಸ್ಯ ಛಾಯಾ ಅಮೃತಂ ಯಸ್ಯ ಮೃತ್ಯು ಕಸ್ಮೈ ದೇವಾಯ ಹವಿಷಾ ವಿದೇಮ ಯ ಆತ್ಮದ ಬಲದ ಯಸ್ಯ ವಿಶ್ವ ಉಪಾಸತೆ ಪ್ರಸಿಶಂ ಯಸ್ಯ ದೇವಾ ಯಸ್ಯ ಛಾಯಾ ಅಮೃತಂ ಯಸ್ಯ ಮೃತ್ಯು. ಯಾರ ಛಾಯೆಯೇ ಅಮೃತವೋ, ಯಾರ ಛಾಯೆಯೇ ಮೃತವೂ ಕೂಡ ಹೌದು. ಸಾವು ಮತ್ತು ಹುಟ್ಟು ಎರಡೂ ಕೂಡ ಅವನ ಒಂದು ನಿಯಂತ್ರಣದಲ್ಲೇ ಇದೆ. ಅವನು ಇವಳ ನಿಯಂತ್ರಣದಲ್ಲಿ ಇದ್ದಾನೆ. ಹಾಗಾಗಿ ಅವಳು ಪ್ರೇತ ಸಂಸ್ಥಾ. ಮೃತ್ಯುವಿಗೂ ಇಲ್ಲ, ಮೃತ್ಯುವಿಗೆ ಅವಳು ಒಡತಿ. ಶವವಾಹನ, ಶವ ಅಂತ ಹೇಳಿದ್ರೆ ಯೋಗದಲ್ಲಿ ಬರುವಂತಹ ಶವ ಅನ್ನೋದಕ್ಕೆ ಅರ್ಥ ಏನು ಗೊತ್ತಲ್ವಾ? ಹೃದಯ. ನಮ್ಮ ಹೃದಯವೇ ಶವ. ಸ್ಮಶಾನ ಅಂತ ಹೇಳೋದಿದೆಯಲ್ಲ, ಅದನ್ನ ಹೃದಯವನ್ನ ಸ್ಮಶಾನ ಅಂತ ಹೇಳ್ತಾರೆ. ಅಲ್ಲಿ ಇದ್ದಾನೆ ಈಶ್ವರ. ಆದ್ರಿಂದ ಈಶ್ವರನನ್ನ ಯಾರು ಪೂಜೆ ಮಾಡಬಾರ್ದು, ಸ್ಮಶಾನವಾಸಿ ಅಂತ ಹೇಳಿ ಅರ್ಥ ಮಾಡಿದ್ರೆ ಅವ್ರಿಗೆ ಸರಿಯಾದ ವಿಚಾರ ಗೊತ್ತಿಲ್ಲ ಅಂತ. ಹಾಗಾಗಿ ಅಂತಹ ಒಂದು ಯೋಗನ ನೆಲೆಯಲ್ಲಿ ಸಿಕ್ಕುವವಳು ಅವಳು. ಇಡೀ ಜಗತ್ತಿನ ಹುಟ್ಟು ಮತ್ತು ಸಾವಿಗೆ ಅಧಿಪತಿಯಾಗಿರುವವಳು ಅವಳು. ಆ ಎಲ್ಲ ಅರ್ಥದಲ್ಲಿ ಅದನ್ನ ಹೇಳ್ತಾರೆ. ಇವಾಗ ನಾವು ಧ್ಯಾನ ಶ್ಲೋಕದಿಂದ ಶುರು ಮಾಡೋಣ. ಇಲ್ಲಿ ಆ ಬೀಜಾಕ್ಷರಗಳೆಲ್ಲ ಆದ್ಮೇಲೆ ಧ್ಯಾನಂ ಅಂತ ಬರುತ್ತೆ, ನೋಡ್ಕೊಳ್ಳಿ. ಇದು 46ನೇ ಪೇಜಿನಲ್ಲಿ ಇದೆ ನನ್ನ ಪುಸ್ತಕದಲ್ಲಿ. ನಿಮ್ಮ ಪುಸ್ತಕದಲ್ಲಿ ಎಷ್ಟನೇ ಪೇಜ್ ಬರುತ್ತೆ ನೋಡ್ಕೊಳ್ಳಿ. ವಿದ್ಯುದ್ಧಾನ ಸಮರ್ಪಕ ಅಲ್ಲ, ವಿದ್ಯುದ್ಧಾನ ಕೊನೆಯಲ್ಲಿ ಅದನ್ನ ಅದು ಆಮೇಲೆ ಹೇಳ್ಬೇಕು. ಒಂದೊಂದು ಚರಿತ್ರೆಗೆ ಒಂದೊಂದು ಶ್ಲೋಕ ಇದೆ.
ಖಡ್ಗಂ ಚಕ್ರ ಗದೇಶು ಚಾಪ ಪರಿಘಾನ್ ಶೂಲಂ 108 ಇದೆಯಾ? 3 ಶ್ಲೋಕ ಇದೆಯಾ ಅಲ್ಲಿ? 3 ಶ್ಲೋಕ ಇದೆಯಾ? ಅದು ಒಂದೊಂದು ಶ್ಲೋಕ ನೋಡಿ ಅಲ್ಲೇ ಇರುತ್ತೆ, ಅಲ್ಲೇ ಇದೆ ಅದರ ಅರ್ಥ. ಮೊದಲನೇ ಶ್ಲೋಕ ಯಾಮಸ್ತೌತ್ ಸ್ವಪಿತೆ ಹರೌ ಕಮಲಜೋ ಹಂತುಂ ಮಧು ಕೈಟಭಂ, ಕಾಳಿಕಾ ಸ್ವರೂಪಿ ಮೊದಲನೆಯ ಚರಿತ್ರೆ. ಸೇವೆ ಸೈರಿಭಮರ್ದಿನೀಮಿಹ ಮಹಾಲಕ್ಷ್ಮೀಂ ಸರೋಜಸ್ಥಿತಾಂ, ಮಹಿಷಾಸುರ ಮರ್ದಿನಿಯಾಗಿ ಮಹಾಲಕ್ಷ್ಮೀ ಸ್ವರೂಪಳು, ಅವಳಿಗೆ ಧ್ಯಾನ. ಪೂರ್ವಾಮತ್ರ ಸರಸ್ವತೀಂ ಅನುಭಜೆ ಶುಂಭಾದಿ ದೈತ್ಯಾರ್ದಿನೀಂ, ಚಂಡಮುಂಡರು, ಧೂಮ್ರಲೋಚನರು, ಶುಂಭ ನಿಶುಂಭರನ್ನು ಇವರನ್ನೆಲ್ಲ ನಾಶ ಮಾಡಿದಂತಹ ಮಹಾ ಸರಸ್ವತಿ ಸ್ವರೂಪಳಾದ ಸಾತ್ವಿಕ ರೂಪದ ಆ ದೇವಿಯ ಸ್ತೋತ್ರ. ಆ ಒಂದೊಂದು ಚರಿತ್ರೆಗೆ ಒಂದೊಂದು ಧ್ಯಾನ ಶ್ಲೋಕ, ಆ 3 ಧ್ಯಾನ ಶ್ಲೋಕವನ್ನ ಒಟ್ಟಿಗೆ ಹೇಳೋದು ಅಭ್ಯಾಸ. ಸೊ ಆ 3 ಧ್ಯಾನ ಶ್ಲೋಕ ಹೇಳ್ಕೊಂಡ್ಬಿಡೋಣ ಇವತ್ತು. ಎಲ್ಲರಿಗೂ ಸಿಕ್ಕಿದೆ ಅಲ್ವಾ 3 ಧ್ಯಾನ ಶ್ಲೋಕ? 3 ಇದೆ. ಅದೇ ಅದು ತೆಕ್ಕೊಳ್ಳಿ. ಇದು ಸ್ವಲ್ಪ ನಿಮ್ಗೆ ಪರಿಚಯ ಆಗ್ಬೇಕಾದ್ರೆ ಸಂಯುಕ್ತ ಅಕ್ಷರಗಳಿದೆ, ನಾನು ಬಿಡಿಸಿ ಹೇಳ್ತೀನಿ, ಅದನ್ನ ತಾವು ಸರಿಯಾಗಿ ಮನಸ್ಸಿಗೆ ಹಾಕ್ಕೊಳ್ಳಿ. ಧ್ಯಾನಂ ಖಡ್ಗಂ ಚಕ್ರ ಗದೇಶು ಚಾಪ ಪರಿಘಾಂ ಮೊದ್ಲೇ ಹೇಳಿದೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಬೇಡ, ಇನ್ನು ಬಿಡಿಸಿ ಹೇಳ್ತೀನಿ. ಖಡ್ಗಂ ಚಕ್ರ ಗದೇಶು ಚಾಪ ಪರಿಘಾಂ ಶೂಲಂ ಭುಷುಂಡೀಂ ಶಿರಃ ಶಂಖಂ ಸಂದಧತೀಂ ಶಂಖಂ ಸಂದಧತೀಂ ಸಂತತೀಮಲ್ಲ ಸಂದಧತೀಂ, ಸಂದಧತೀಂ ಸಮ್ಯಕ್ಕಾಗಿ ಹಿಡಿದಿರುವವಳು. ಶಂಖಂ ಸಂದಧತೀಂ ಕರೈಸ್ತ್ರಿನಯನಾಂ ಸರ್ವಾಂಗಭೂಷಾವೃತಾಂ ನೀಲಾಶ್ಮದ್ಯುತಿಮಾಸ್ಯ ಪಾದದಶಕಾಂ ಸೇವೆ ಮಹಾಕಾಲಿಕಾಂ ಯಾಮಸ್ತೌತ್ ಸ್ವಪಿತೆ ಹರೌ ಕಮಲಜೋ ಹಂತುಂ ಮಧುಂ ಕೈಟಭಂ ಅಕ್ಷಸ್ರಕ್ಪರಶೋ ಗದೇಶು ಕುಲಿಶಂ ಅಕ್ಷಸ್ರಕ್ಪರಶೋ ಗದೇಶು ಕುಲಿಶಂ ಪದ್ಮಂ ಧನುಃ ಕುಂಡಿಕಾ ದಂಡಂ ಶಕ್ತಿಮಸಿಂಚ ಚರ್ಮ ಜಲಜಂ ಘಂಟಾಂ ಸುರಾಭಾಜನಂ ಶೂಲಂ ಪಾಶ ಸುದರ್ಶನೆ ಚ ದಧತಿ ಹಸ್ತೈಃ ಪ್ರವಾಲಂ ಪ್ರಭಾ ಸೇವೆ ಸೈರಿಭಮರ್ದಿನೀಂ
ಇಹ ಮಹಾಲಕ್ಷ್ಮೀಂ ಸೈರಭ ಮರ್ದಿನೀಮಿಹ ಅಂತಾಗುತ್ತೆ ಅದು. ಸೈರಿಭ ಮರ್ದಿನೀಂ ಇಹ ಸರೋಜ ಸ್ಥಿತಾಂ ಘಂಟಾಶೂಲ ಹಲಾನಿ ಶಂಖ ಮುಸಲೆ ಚಕ್ರಂ ಧನುಸ್ಸಾಯಕಂ ಹಸ್ತಾಬ್ಜೈರ್ದಧತೀಂ ಧನಾಂತ ವಿಲಸತ್ ಶೀತಾಂಶು ತುಲ್ಯ ಪ್ರಭಾಂ ಗೌರೀ ದೇಹ ಸಮುದ್ಭವ ತ್ರಿಜಗತಾಂ ಆಧಾರಭೂತಾಂ ಮಹಾ ಪೂರ್ವಾಮತ್ರ ಸರಸ್ವತೀಂ ಅನುಭಜೆ. ಯಾರೋ ಮನುಭಜೆ ಅಂತ ಹೇಳಿದ್ರಲ್ಲ, ನಾ ಸ್ಪಷ್ಟವಾಗಿ ಹೇಳಿದೀನಿ. ಸರಸ್ವತೀ ಮಕಾರ ಹೊರಟೋಯ್ತು ಅಲ್ಲಿಗೆ, ಮುಂದೆ ಉಳಿದಿಲ್ಲ ಅಕಾರ. ಸರಸ್ವತೀಂ ಅನುಭಜೆ, ಸರಸ್ವತೀಂ ಅನುಭಜೆ ಒಟ್ಟಿಗೆ ಮತ್ತೆ ಮುಂದೆ ಹೇಳ್ಕೊಡ್ತೀನಿ ಅದನ್ನ. ಅನುಭಜೆ ಅಂತಾನೆ ಹೇಳಿಕೊಳ್ಳಿ. ನಿಮಗೆ ಆ ಪದಗಳ ಪರಿಚಯ ಸ್ವಲ್ಪನಾದ್ರೂ ಆದ್ರೆ ನಿಮ್ಮ ಭಾವೋದ್ದೀಪನೂ ಆಗ್ತದೆ. ಅನುಭಜೆ ನಿರಂತರವಾಗಿ ಭಜಿಸುತ್ತೇನೆ ನಾನು ಆ ತರ. ಶುಂಭಾದಿ ದೈತ್ಯಾರ್ದಿನೀಂ ಖಡ್ಗಂ ಚಕ್ರ ಗದೇಶು ಚಾಪ ಪರಿಘಾ ಶೂಲಂ ಭುಷುಂಡೀಂ ಶಿರಃ ಶಂಖಂ ಸಂದಧತೀಂ ಕರೈಸ್ತ್ರಿನಯನಾಂ ಸರ್ವಾಂಗಭೂಷಾವೃತಾಂ ನೀಲಾಶ್ಮದ್ಯುತಿಮಾಸ್ಯ ಪಾದದಶಕಾಂ ಸೇವೆ ಮಹಾಕಾಲಿಕಾ ಯಮಸ್ತೌತ್ ಸ್ವಪಿತೆ ಹರೌ ಕಮಲಜೋ ಹಂತುಂ ಮಧುಂ ಕೈಟಭಂ ಅಕ್ಷಸ್ರಕ್ಪರಶೋ ಗದೇಶು ಕುಲಿಶಂ ಅಕ್ಷಸ್ರಕ್ಪರಶೋ ಕುಲಿಶಂ ಪದ್ಮಂಧನುಃ ಕುಂಡಿಕಾ ದಂಡಂ ಶಕ್ತಿಮಸಿಂಚ ಚರ್ಮ ಜಲಜಂ ಘಂಟಾಂ ಸುರಾಭಾಜನಂ ಶೂಲಂ ಪಾಶ ಸುದರ್ಶನೆ ಚ ದಧತೀಂ ಹಸ್ತೈಃ ಪ್ರವಾಲ ಪ್ರಭಾ ಸೇವೆ ಸೈರಿಭಮರ್ದಿನೀಮಿಹ ಮಹಾಲಕ್ಷ್ಮೀಂ ಸರೋಜಸ್ಥಿತಾ
महालक्ष्मीं सर्वोपस्थितां घण्टाशूलहलानि शङ्खमुसले घण्टाशूलहलानि शङ्खमुसले घण्टाशूलहलानि शङ्खमुसले चक्रं धनुः सायकम् चक्रं धनुस्सायकं चक्रं धनुस्सायकम् हस्ताब्जैर्दधतीं घनान्तविलसत् हस्ताब्जैर्दधतीं घनान्तविलसत् हस्ताब्जैर्दधतीं घनान्तविलसत् शीतांशुतुल्यप्रभाम् 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 गौरी देहसमुद्भवां त्रिजगताम् गौरी देहसमुद्भवां त्रिजगताम् गौरी देहसमुद्भवां त्रिजगताम् आधारभूतां महा आधारभूतां महा आधारभूतां महा पूर्वामत्र सरस्वतीमनुभजे पूर्वामन्त्र सरस्वती मनुभजे पूर्वामन्त्र सरस्वती मनुभजे शुम्भादिदैत्यार्दिनी 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 ನಿಮ್ಮ ಪುಸ್ತಕದಲ್ಲಿ ಇಲ್ವಾ ಶ್ರೀಧರ? ಇಲ್ಲ, ಇದೆ. ಇದೆ ನನ್ನ- ಎಲ್ಲಿದೆ ಹೇಳ್ತೀನಿ ಕೇಳಿ. ಅದು ಪ್ರತಿಯೊಂದು ಚರಿತ್ರೆ ಪ್ರಾರಂಭ ಆಗುತ್ತಲ್ಲ, ಆ ಚರಿತ್ರೆಯ ಪ್ರಾರಂಭದಲ್ಲಿ ಇದು 3 ಚರಿತ್ರೆಗೆ 3 ಶ್ಲೋಕ ಇದೆ ನೋಡಿ. ಆ ಪ್ರಥಮ ಚರಿತ್ರೆಗೆ ಶ್ಲೋಕ, ದ್ವಿತೀಯ ಚರಿತ್ರೆ ಪ್ರಾರಂಭ ಆಗುವಾಗ ಇನ್ನೊಂದು ಶ್ಲೋಕ, ತೃತೀಯ ಚರಿತ್ರೆ ಪ್ರಾರಂಭ ಆಗುವಾಗ ಇನ್ನೊಂದು ಶ್ಲೋಕ, ಹೀಗೆ ಕೊಟ್ಟಿದ್ದಾನೆ ಅದರಲ್ಲಿ. ಇಲ್ಲಿ ಈ ಮೂರು ಒಟ್ಟಿಗೆ ಅಲ್ಲ, ಶೃಂಗೇರಿ ಪಾಠದಲ್ಲಿ ಒಟ್ಟಿಗೆ ಇದೆ. ಕೆಲವರು ಪಾರಾಯಣ ಮಾಡುವಾಗ ವೈದಿಕರು ಒಂದೊಂದು ಚರಿತ್ರೆಗೆ ಆಯಾಯ ಧ್ಯಾನ ಶ್ಲೋಕ ಹೇಳ್ಕೊಂಡು ಮಾಡ್ತಾರೆ. ಇಲ್ಲಿ 3 ಚರಿತ್ರೆಗೆ ಸಂಬಂಧಪಟ್ಟಂತೆ 3 ಧ್ಯಾನ ಶ್ಲೋಕಗಳನ್ನ ಮೊದಲೇ ಹೇಳ್ಕೊಂಡು ಮಾಡುವಂತಹ ಒಂದು ಪದ್ಧತಿಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಿಮ್ಗೆ ಇಲ್ದೇ ಇದ್ರೆ ಅದು ನೋಡ್ಕೊಳ್ಲಿಕ್ಕೆ ಅದು ಮೊದಲನೇ ಸರಿ ಸರಿ ಹಾಗಿದ್ವಿ ಸರಿ. ನೋಡಿ, ಇದಾದ್ಮೇಲೆ ನಮಗೆ ಆ ಮೂಲ ಮಂತ್ರ ಆ ವಿಚಾರ ಆವಾಗಲೇ ಹೇಳಿನಲ್ಲ ನಾನು. ಈವಾಗಲೇ ಮೂಲ ಮಂತ್ರವನ್ನ ನಾವು ಜಪ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಉಪಾಸನೆ ಮಾಡಬಹುದು. ನೋಡಿ, ಇಲ್ಲಿ ಮುಂದೆ ಬರುತ್ತೆ ಮಾಯೇ, ಕೆಳಗಡೆ ಇದೆ ನೋಡಿ, ಮಹಾಮಾಲೆ ಸರ್ವಶಕ್ತಿ ಸ್ವರೂಪಿಣಿ ಚತುರ್ವರ್ಗಸ್ತ್ವಯನ್ಯಸ್ತಸ್ಮಾನ್ ಮೇ ಸಿದ್ಧಿದಾ ಭವ. ಏನರ್ಥ ಅದಕ್ಕೆ? ಒಂದು ಜಪ ಮಾಡ್ಬೇಕಾದ್ರೆ ನಾವು ಮಾಲೆ ಇಟ್ಕೊಂಡು ಜಪ ಮಾಡ್ತೀವಿ ಅಲ್ವಾ? ಮಾಲೆಯ ಅಧಿದೇವತೆ ಒಬ್ಬಳಿದ್ದಾಳೆ. ಆ ಮಾಲೆಯನ್ನ ನಾವು ಅನುಷ್ಠಾನದ ಪ್ರಾರಂಭದಲ್ಲಿ ನಮ್ಗೆ ಗುತ್ತಿಗೆಗೆ ಹಾಕೊಂಡು ಕೂತಿರ್ತೀವಿ. ಸೊ ಆ ಮಾಲೆಯನ್ನ ಈ ಹಂತದಲ್ಲಿ ಆ ಮಾಲೆಯನ್ನ ತೆಗೆದು ಮಾಲೆಯನ್ನ ಕೈನಲ್ಲಿ ಹಿಡ್ಕೊಂಡು ಈ ಶ್ಲೋಕವನ್ನ ಹೇಳಬೇಕು. ಮಾಯೇ ಮಹಾಮಾಲೆ ಸರ್ವಶಕ್ತಿ ಸ್ವರೂಪಿಣಿ ಚತುರ್ವರ್ಗಸ್ತ್ವಯನ್ಯಸ್ತಸ್ಮಾನ್ ಮೇ ಸಿದ್ಧಿದಾ ಭವ. ನೀನು ನನಗೆ ಸಿದ್ಧಿಯನ್ನು ಉಂಟು ಮಾಡು ಈ ಜಪವನ್ನ. ಅಷ್ಟು ಹೇಳಿದ ಮೇಲೆ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ ಅಂತ ಕೆಲ ಮಂತ್ರ ಇದೆಯಾ? ಇಲ್ಲ ಇಲ್ಲ ಇಲ್ಲಿ ನಿತ್ಯಾಂತನೂ ಸಂಧಾನಪೂರ್ವಕ ಹೇಳುದು ಕೇಳಿ, ಅದ್ರ ಕೆಳಗಡೆ ಮಂತ್ರ ಇರ್ಬೇಕಲ್ಲ. ಇಲ್ಲ ನವಾರ್ಣ ಜಪೆ ಅಂತ ಕೊಟ್ಟು ಜಪೆ ಅಂತ ಕೊಟ್ಟಿದ್ದಲ್ಲ. ಹಾ, ಇಲ್ಲಿ ಕೆಲವು ಕಡೆ ಶತವಾರಂ ನವಾರಣ ಮಂತ್ರಂ ಜಪೇತ್. ಜಪೇತಿದೆ. ಯಾವ್ದನ್ನು ಮಾಡ್ಬೇಕು ಅಂದ್ರೆ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೆ. ಆ ಮಂತ್ರದ ಅರ್ಥ ಏನು ಅಂತ ಹೇಳಿದ್ರೆ, ಮಂತ್ರಾರ್ಥಸ್ತು ಮಹಾಸರಸ್ವತ್ಯಾದಿ ರೂಪೇ. ಮಂತ್ರಾರ್ಥಸ್ತು ಮಹಾಸರಸ್ವತ್ಯಾದಿ ರೂಪೇ ಚಿತ್ ಸದಾನಂದಮಯೇ ಚಂಡಿಕೆ ತ್ವಾಂ ಬ್ರಹ್ಮವಿದ್ಯಾ ಪ್ರಾಪ್ತ್ಯರ್ಥಂ ವಯಂ ಸರ್ವದಾ ಧ್ಯಾಯ. ಅವಳು ಚಿತ್ ಸದಾನಂದಮಯಿ ಸ್ವರೂಪಿ, ಮಹಾಸರಸ್ವತ್ಯಾದಿ ರೂಪಿಯಾಗಿ ಚಿದ್ಭಾವ, ಸದ್ಭಾವ, ಅವು ಹೃದ್ಭಾವ ಎಲ್ಲವನ್ನೂ ಇಟ್ಟುಕೊಂಡಿರುವ ಚಿತ್ ಸದಾನಂದಮಯಿ ಅವಳೇ ಚಂಡಿಕೆ. ಆ ಚಂಡಿಕೆಯಾದ ನಿನ್ನನ್ನು ಬ್ರಹ್ಮವಿದ್ಯಾ ಪ್ರಾಪ್ತ್ಯರ್ಥಂ, ಸಾಮವೇದಕ್ಕೆ ಸಂಬಂಧಪಟ್ಟಂತಹ ಕೇನೋಪನಿಷತ್ತು ಅಂತ ಉಂಟು. ಆ ಕೇನೋಪನಿಷತ್ತಿನ ಪ್ರಕಾರ ದೇವಿ ಬ್ರಹ್ಮವಿದ್ಯಾ ಸ್ವರೂಪಿಣಿ. ನಾವು ಆ ಬ್ರಹ್ಮನನ್ನ ನಾವು ನೋಡ್ಬೇಕಾದ್ರೆ ಬ್ರಹ್ಮವಿದ್ಯೆಯಿಂದ ಮೊದಲು ತಿಳ್ಕೊಳ್ಬೇಕು.
ಸೊ ಹಾಗಾಗಿ ಪರಬ್ರಹ್ಮ ವಸ್ತುವಾದ ಆ ಬ್ರಹ್ಮವನ್ನ ನಾವು ಅನುಸಂಧಾನ ಮಾಡಿ ಅವನನ್ನ ಅನುಭವಿಸಬೇಕಾದ್ರೆ ಅವನ ವಿಚಾರ ತಿಳಿಸುವಂತಹ ಬ್ರಹ್ಮವಿದ್ಯೆ ನಮಗೆ ಮೊದಲು ಬರಬೇಕು. ಆ ಬ್ರಹ್ಮವಿದ್ಯೆ ಯಾರು ಅಂತ ಕೇಳಿದ್ರೆ ದೇವಿಯ ಸಮಸ್ತ ವಿದ್ಯಾ ಸಮಸ್ತ ಸಕಲ ಜಗತ್ಸೋ ಸ್ತ್ರೀಯ ಸಮಸ್ತ ಸಕಲಾಸು ಭೇದಾ, ಇದು ಮುಂದೆ ಬರ್ತದೆ ಅದು. ಹಾಗಾಗಿ ಎಲ್ಲ ವಿದ್ಯೆಗಳು ಕೂಡ ಆಕೆಯ ಬೇರೆ ಬೇರೆ ಅಕ್ಷರದ ರೂಪಗಳು, ಅವಳ ವಾಕ್ ಶರೀರ. ಆದ್ರಿಂದ ಬ್ರಹ್ಮವಿದ್ಯಾ ಪ್ರಾಪ್ತ್ಯರ್ಥಂ ಅವಳನ್ನು ಕೇಳ್ಕೊಳ್ತಾ ಇರೋದು ನಾವು. ಅಂದ್ರೆ ಬ್ರಹ್ಮವಿದ್ಯೆ ಬಂದ್ರೆ ಏನಾಗುತ್ತದೆ? ನಮ್ಮ ಆನಂದದ ಭಾವ ನಮಗೆ ನೋಡ್ಲಿಕ್ಕೆ ಗೊತ್ತಾಗ್ತದೆ, ಅನುಭವಕ್ಕೆ ಬರ್ತದೆ. ನಮ್ಮ ಎಲ್ಲರಲ್ಲಿಯೂ ಕೂಡ ಇರುವಂತಹ ಒಳಭಾವ ಒಂದೇ, ಅದು ಏತಸ್ಯೈವ ಆನಂದಸ್ಯ ಮಾತ್ರಾಂ ಅಂತ ಹೇಳ್ಬಿಟ್ಟು ಉಪನಿಷತ್ತು ಹೇಳ್ತದೆ. ಆ ಭಗವಂತನ ಆನಂದ ಏನಿದೆ ಅವನು ಆನಂದ ಸ್ವರೂಪಿ, ಆನಂದ ಸಾಗರ. ಅವನ ಆನಂದದ ಒಂದು ಸಣ್ಣ ಅಂಶವನ್ನೇ ಇಟ್ಟುಕೊಂಡು ಎಲ್ಲ ಜೀವಿಗಳು ಕೂಡ ಜೀವನ ನಡೆಸ್ತಾ ಇವೆ. ಆ ಆನಂದದಲ್ಲಿ ಏನೇನಿದೆ ಅಂತ ಕೇಳಿದ್ರೆ ಸುಖ ಇದೆ, ದುಃಖ ಇದೆ, ಹುಟ್ಟಿದೆ, ಸಾವಿದೆ, ನೋವಿದೆ, ನಲಿವಿದೆ, ಎಲ್ಲವೂ ಇದೆ. ಅವೆಲ್ಲವೂ ಆನಂದದ ಬೇರೆ ಬೇರೆ ಸ್ವರೂಪಗಳೇ. ನಮಗೆ ದುಃಖ ಬಂದ ಕೂಡಲೇ ನಮಗೆ ಮುಗಿದೇ ಹೋಯ್ತು ನಮ್ಮ ಕಥೆ ಎನ್ನುವ ರೀತಿಯಲ್ಲಿ ನಾವು ಅವನಂತಲ್ಲಿ ಕಷ್ಟಪಡ್ತೇವೆ ಅಲ್ವಾ. ನಮ್ಗೆ ನಿಜವಾಗಿ ಇದನ್ನು ಓದೋದ್ರಿಂದ ಏನು ಭಾವ ಬರಬೇಕು ಅಂದ್ರೆ, ಓ ಇದೆಲ್ಲ ಅವಳದ್ದೇ ಸ್ವರೂಪ, ದುಃಖ ಸ್ವರೂಪಿಣಿ ಅವಳೆಯ, ಆನಂದ ಸ್ವರೂಪಿಣಿ ಅವಳೆಯ. ಆ ಭಾವ ಬರಬೇಕಾದ್ರೆ ನಮಗೆ ಇವಳ ಅನುಗ್ರಹ ಆಗಬೇಕು. ಬ್ರಹ್ಮವಿದ್ಯಾ ಪ್ರಾಪ್ತ್ಯರ್ಥಂ ವಯಂ ಸರ್ವದಾ ಧ್ಯಾಯಾಮ, ನಾವು ಯಾವಾಗಲೂ ಕೂಡ ನಿನ್ನನ್ನು ಧ್ಯಾನ ಮಾಡ್ತೀವಿ ಅಂತ ಹೇಳಿ ಆ ಮಂತ್ರದ ಅರ್ಥ ಹೇಳುತ್ತೆ. ಅದನ್ನ ಜಪ ಮಾಡಬೇಕು, 108 ಮಿನಿಮಮ್ ಜಪ ಮಾಡಿಕೊಂಡು ಪಾರಾಯಣ ಮಾಡಬೇಕು ಅಂತ ಹೇಳಿ ನಾವು ಜಪ ಮಾಡುವಾಗ, ಪಾರಾಯಣ ಮಾಡುವಾಗ ಅದನ್ನ ಮಾಡ್ತೀವಿ. ಹಾಗಾಗಿ ಈ ಧ್ಯಾನ ಶ್ಲೋಕ ಹೇಳ್ಕೊಂಡು ಸಪ್ತಶತಿಯನ್ನ ಪ್ರಾರಂಭ ಮಾಡಬೇಕು. ಇದು ಇನ್ನೂ ಒಂದ್ಸರಿ ಹೇಳ್ಕೊಡ್ತೀನಿ ಮುಂದಿನ ಕ್ಲಾಸ್ನಲ್ಲಿ. 11:30 ಆಯ್ತು. ಹಾಗಾಗಿ ಮುಂದಿನ ಮಂಗಳವಾರ ಮತ್ತೆ 10:00 ಭೇಟಿ ಮಾಡೋಣ ಅಲ್ವಾ? ಮುಂದಿನ ಮಂಗಳವಾರ ಅದನ್ನ ಹೇಳ್ಕೊಡ್ತೀನಿ. ಅದನ್ನ ಹೇಳ್ಕೊಡ್ತೀನಿ. ಇದು ದುರ್ಗಾಪದ ಉದ್ಧರಣ ಮಂತ್ರ ಹೇಳ್ಕೊಡ್ತೀನಿ. ಅದನ್ನ ಹೇಳ್ಕೊಂಡು ಮುಗಿಸೋಣ. ನಮಸ್ತೆ ಶರಣ್ಯೇ ಶಿವೆ ಸಾನುಕಂಪೆ, ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೇ, ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೇ, ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೇ, ನಮಸ್ತೆ ಜಗದ್ವಂದ್ಯ ಪಾದಾರವಿಂದೇ, ನಮಸ್ತೆ ಜಗದ್ವಂದ್ಯ ಪಾದಾರವಿಂದೇ, ನಮಸ್ತೆ ಜಗದ್ವಂದ್ಯ ಪಾದಾರವಿಂದೇ, ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ, ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ, ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ, ನಮಸ್ತೆ ಜಗಚ್ಚಿಂತ್ಯಮಾನ ಸ್ವರೂಪೇ, ನಮಸ್ತೆ ಜಗಚ್ಚಿಂತ್ಯಮಾನ ಸ್ವರೂಪೇ, ನಮಸ್ತೆ ಜಗಚ್ಚಿಂತ್ಯಮಾನ ಸ್ವರೂಪೇ, ನಮಸ್ತೆ ಮಹಾಯೋಗಿನಿ ಜ್ಞಾನ ರೂಪೇ, ನಮಸ್ತೆ ಮಹಾಯೋಗಿನಿ ಜ್ಞಾನರೂಪೇ, ನಮಸ್ತೆ ಮಹಾಯೋಗಿನಿ ಜ್ಞಾನರೂಪೇ, ನಮಸ್ತೆ ನಮಸ್ತೆ ಸದಾನಂದ ರೂಪೇ, ನಮಸ್ತೆ ನಮಸ್ತೆ ಸದಾನಂದ ರೂಪೇ, ನಮಸ್ತೆ ನಮಸ್ತೆ ಸದಾನಂದ ರೂಪೇ, ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ, ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ, ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ, ಅನಾಥಸ್ಯ ದೀನಸ್ಯ ಕೃಷ್ಣಾತುರಸ್ಯ, ಅನಾಥಸ್ಯ ದೀನಸ್ಯ ಕೃಷ್ಣಾತುರಸ್ಯ, ಅನಾಥಸ್ಯ ದೀನಸ್ಯ ಕೃಷ್ಣಾತುರಸ್ಯ,
ಆ ಪದಗಳು ಹೊರಡಿಸುವ ಭಾವ ನಮ್ಮ ಒಳಗಡೆಯಿಂದ ಎಂತಹ ವ್ಯಾಕುಲತೆಯಲ್ಲಿ ಬರಬೇಕು ಅನ್ನೋದನ್ನ ಯೋಚನೆ ಮಾಡಿ. ನಾನು ಅನಾಥ, ಇನ್ನು ಮುಂದೆ ನಾನು ಬರೀ ಅನಾಥ ಅಲ್ಲ, ದೀನ, ತೃಷ್ಣಾತುರಸ್ಯ, ಅಷ್ಟೆಲ್ಲ ಇದ್ರೂ ಕೂಡ ಅದು ಬೇಕು ಇದು ಬೇಕು ಅನ್ನುವ ಆ ಒಂದು ಆ ಬೇಕುವಿನ ಜಪ ನನ್ನ ಬಿಟ್ಟು ಹೋಗ್ತಾ ಇದೆ. ಬೇಕು ಬೇಕದು ಬೇಕು ಬೇಕಿದೆ ನನಗೆ ಇನ್ನೊಂದು ಬೇಕೆನ್ನುತ್ತ ಬೊಬ್ಬಿಡುತ್ತ ಲಿಹ ಜಪವನಿದನು ಏಕೆಂದು ರಚಿಸಿದನೋ ಬೊಮ್ಮ ಸಾಕೆನಿಪುದೆಂದಿಗೆಲೋ ನಮಗೆ ಮಂಕುತಿ. ಹಾಗೆ ತೃಷ್ಣಾತುರಸ್ಯ, ಆತುರದ ಅದು ಎಷ್ಟು ಸಿಕ್ಕರು ಇನ್ನು ಅದು ಎಲ್ಲ ಸಿಕ್ತು, ಅದೊಂಚೂರು ಬಂದಿದ್ರೆ ಚೆನ್ನಾಗಿತ್ತು. ಆ ತರಹ ಭಯ. ಹೌದು. ಅನಾಥಸ್ಯ ದೀನಸ್ಯ ತೃಷ್ಣಾತುರಸ್ಯ ಭಯಾರ್ಥಸ್ಯ ಭೀತಸ್ಯ ಬದ್ಧಸ್ಯ ಜಂತೋ ತ್ವಮೇಕಾ ಗತಿರ್ದೇವಿ ನಿಸ್ತಾರಕರ್ತ್ರೀ ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ ಅರಣ್ಯೇ ರಣೇ ದಾರುಣೇ ಶತ್ರು ಮಧ್ಯೆ ಅನಲೆ ಸಾಗರೇ ಪ್ರಾಂತರೇ ರಾಜಗೇ ತ್ವಮೇಕಾ ಗತಿರ್ದೇವಿ ನಿಸ್ತಾರ ನೌಕಾ ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ ಅಪಾರೇ ಮಹಾದುಸ್ತರೇತ್ಯಂತ ಘೋರೆ ವಿಪತ್ಸಾಗರೇ ಮಜ್ಜತಾ ದೇಹ ಭಾಜಾ ತ್ವಮೇಕಾ ಗತಿರ್ದೇವಿ ನಿಸ್ತಾರ ಹೇತುಃ ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ ನಮಶ್ಚಂಡಿಕೆ ಚಂಡ ದುರ್ದಂಡ ಲೀಲಾ ಸಮುತ್ಖಂಡಿತಾ ಖಂಡಿತಾ ಶೇಷ ಶತ್ರೋ ತ್ವಮೇಕಾ ಗತಿರ್ದೇವಿ ನಿಸ್ತಾರ ಬೀಜಂ ನಮಸ್ತೆ ಜಗತ್ತಾರಿಣಿ ತ್ರಾಹಿ ದುರ್ಗೆ ತ್ವಮೇವಾಘಭಾವಾಧೃತಾ ಸತ್ಯವಾದೀ
कृता सत्यवादी न जाता क्रोधनात् क्रोधनिष्ठा न जाता हितक्रोधनात् क्रोधनिष्ठा न जाता हितक्रोधनात् क्रोधनिष्ठा पिङ्गला त्वं सुषुम्ना च नाडी पीडा पिङ्गला त्वं सुषुम्ना च नाडी पीडा पिङ्गला त्वं सुषुम्ना च नाडी नमस्ते जगत्तारिणि त्राहि दुर्गे नमस्ते जगत्तारिणि त्राहि दुर्गे नमस्ते जगत्तारिणि त्राहि दुर्गे नमो देवी दुर्गे शिवे भीमनादे नमो देवी दुर्गे शिवे भीमनादे नमो देवी दुर्गे शिवे भीमनादे सरस्वत्यरुन्धत्यमोघस्वरूपे 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 विभूतिशचीः कालरात्रिः सति त्वम् विभूतिशची कालरात्रि सति त्वम् विभूतिशची कालरात्रि सति त्वम् नमस्ते जगत्तारिणि त्राहि दुर्गे नमस्ते जगत्तारिणि त्राहि दुर्गे नमस्ते जगत्तारिणि त्राहि दुर्गे शरणमसि सुराणां सिद्धविद्याधराणां शरणमसि सुराणां शरणमसि शरणां विद्याधराणां ಸಿದ್ಧ ವಿದ್ಯಾ ಅಲ್ಲ ಸಿದ್ಧ ಅದು ಸಿದ್ಧ ಅಂತ ಯಾರೋ ಹೇಳಿದಾಗಾಯ್ತು ಸಿದ್ಧ ವಿದ್ಯಾಧರಾಣ ಮುನಿ ಮನುಜ ಪಶೂನಾಂ ದಸ್ಯುಭಿಸ್ತ್ರಾಸಿತಾನಾಂ मुनिमनुजपशूनां दस्युभिस्त्रासितानां मुनिमनुजपशूनां दस्युभिस्त्रासितानां नृपति गृहगतानां व्याधिभिः पीडितानां नृपतिगृहगतानां व्याधिभिः पीडितानां नृपतिगृहगतानां व्याधिभिः पीडितानां त्वमसि शरणमेका देवी दुर्गे प्रसीद त्वमसि शरणमेका देवी दुर्गे प्रसीद त्वमसि शरणमेका देवी दुर्गे प्रसीद दुर्गा दुर्गा शमनी दुर्गा पद्मिनिवारिणी दुर्गा दुर्गा शमनी दुर्गा पद्मिनिवारिणी दुर्गा दुर्गार्ति शमनी दुर्गा पद्मिनिवारिणी ಮುಂದಿನ ಇದ್ರಲ್ಲಿ ಇದೆ ಸರ್ ಬರ್ತಾ ಹೋಗ್ತಾ ದುರ್ಗಾ 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 ಮೊದಲು ನಮ್ಮ ಕ್ಲಾಸ್ ನಲ್ಲೂ ಯೋಚನೆ ಮಾಡ್ತಾ ಇದ್ದೀನಿ ಯಾವ್ದಾದ್ರು ಒಂದು ಮಂತ್ರ ಶುರು ಮಾಡಿದ ಕೂಡಲೇ ಪೇಜ್ ಎಷ್ಟು ಅಂತ ಹೇಳೋದನ್ನ ಮೊದಲು ನೀವು ಜ್ಞಾಪಕ ಇಟ್ಕೊಳ್ಕೊಳ್ಳಿ ಆಮೇಲೆ ಮಂತ್ರ ಕಲಿಬಹುದು ಮಂತ್ರ ಶುರು ಮಾಡಿದ್ರೆ ಪೇಜ್ ಎಷ್ಟಿದೆ ಅಂತ ನೋಡ್ತಾನೆ ಅಲ್ವಾ ಅದೇ दुर्गा दुर्गार्ति शमने दुर्गा पद्मिनिवारिणी दुर्गा दुर्गार्ति शमने दुर्गा पद्मिनिवारिणी दुर्गा दुर्गार्ति शमने दुर्गा पद्मिनिवारिणी दुर्गमच्छेदिनी दुर्गसाधिनी दुर्गनाशिनी दुर्गमच्छेदिनी दुर्गसाधिनी दुर्गनाशिनी दुर्गाच्छेदिनी दुर्गसाधिनी दुर्गनाशिनी दुर्गतोद्धारिणी दुर्गनिहन्त्री दुर्गमापः दुर्गतोद्धारिणी दुर्गनिहन्त्री दुर्गमापः दुर्गतोद्धारिणी दुर्गनिहन्त्री दुर्गमापः दुर्गमज्ञानदा दुर्गदैत्यलोकदवानला दुर्गमज्ञानदा दुर्गदैत्यलोकदवानला दुर्गमज्ञानदा दुर्गदैत्यलोकमदानला दुर्गमालोका दुर्गमात्मस्वरूपिणी दुर्गमा दुर्गमालोका दुर्गमात्मस्वरूपिणी दुर्गमा दुर्गमालोका दुर्गमात्मस्वरूपिणी दुर्गमार्गप्रदा दुर्गमविद्या दुर्गमाश्रिता दुर्गमार्गप्रदा दुर्गमविद्या दुर्गमाश्रिता दुर्गमार्गप्रदा दुर्गमविद्या दुर्गमाश्रिता
ದುರ್ಗಮಜ್ಞಾನ ಸಂಸ್ಥಾನ ದುರ್ಗಮಧ್ಯಾನ ಭಾಸಿನಿ ದುರ್ಗಮಜ್ಞಾನ ಸಂಸ್ಥಾನ ದುರ್ಗಮಜ್ಞಾನ ಭಾಸಿನಿ ದುರ್ಗಮಜ್ಞಾನ ಸಂಸ್ಥಾನ ದುರ್ಗಮಜ್ಞಾನ ಭಾಸಿನಿ ದುರ್ಗಮೋಹ ದುರ್ಗಮಗ ದುರ್ಗಮಾರ್ಥ ಸ್ವರೂಪಿಣಿ ದುರ್ಗಮೋಹ ದುರ್ಗಮಗ ದುರ್ಗಮಾರ್ಥಸ್ವರೂಪಿಣಿ ದುರ್ಗಮೋಹ ದುರ್ಗಮಗ ದುರ್ಗಮಾರ್ಥಸ್ವರೂಪಿಣಿ ದುರ್ಗಮಾಸುರ ಸಂಹಂತ್ರಿ ದುರ್ಗಮಾಯುಧಧಾರಿಣಿ ದುರ್ಗಮಾಸುರ ಸಂಹಂತ್ರಿ ದುರ್ಗಮಾಯುಧಧಾರಿಣಿ ದುರ್ಗಮಾಸುರ ಸಂಹಂತ್ರಿ ದುರ್ಗಮಾಯುಧಧಾರಿಣಿ ದುರ್ಗಮಾಂಗಿ ದುರ್ಗಮಾತಾ ದುರ್ಗಮ್ಯ ದುರ್ಗಮೇಶ್ವರಿ ದುರ್ಗಮಾಂಗಿ ದುರ್ಗಮಾತಾ ದುರ್ಗಮ್ಯ ದುರ್ಗಮೇಶ್ವರಿ ದುರ್ಗಮಾಂಗಿ ದುರ್ಗಮಾತಾ ದುರ್ಗಮ್ಯ ದುರ್ಗಮೇಶ್ವರಿ ದುರ್ಗಭೀಮಾ ದುರ್ಗಭಾಮ ದುರ್ಗಭಾ ದುರ್ಗಧಾರಿಣಿ ದುರ್ಗಭೀಮಾ ದುರ್ಗಭಾಮ ದುರ್ಗಭಾ ದುರ್ಗಧಾರಿಣಿ ದುರ್ಗಭೀಮಾ ದುರ್ಗಭಾಮ ದುರ್ಗಭಾ ದುರ್ಗಧಾರಿಣಿ ನಾಮಾವಲಿಮಿಮಾಂ ಯಸ್ತು ದುರ್ಗಾಯ ಮಮ ಮಾನವಃ ನಾಮಾವಲಿಮಿಮಾಂ ಯಸ್ತು ದುರ್ಗಯಾ ನಾಮಾವಲಿಮಿಮಾಂ ಯಸ್ತು ದುರ್ಗಾಯಾ ಮಮ ಮಾನವಃ ಪಠೇತ್ ಸರ್ವಭಯಾನ್ ಮುಕ್ತೋ ಭವಿಷ್ಯತಿ ನ ಸಂಶಯಃ ಪಠೇ ಸರ್ವಭಯಾನ್ ಮುಕ್ತೋ ಭವಿಷ್ಯತಿ ನ ಸಂಶಯಃ ಪಠೇ ಸರ್ವಭಯಾನ್ ಮುಕ್ತೋ ಭವಿಷ್ಯತಿ ನ ಸಂಶಯಃ ಶ್ರೀ ಜಗದಂಬಾರ್ಪಣಮಸ್ತು ತತ್ಸತ್ ದಿನ ಮಂಗಳವಾರ ಇನ್ನೆಲ್ಲಾ ಕ್ಲಾಸ್ಗಳು 10:00 ಇನ್ನೆಲ್ಲ 10:00 ಆನ್ಲೈನ್ ನಲ್ಲಿ ಇರೋರಿಗೆಲ್ಲ ಒಂದು ಸೂಚನೆ. ಮುಂದಿನ ವಾರದಿಂದ ಮಂಗಳವಾರ ಮತ್ತು ಶುಕ್ರವಾರ 10:30 12 ಪಾಠ. ಅಷ್ಟು ಜನ ಇದ್ದಾರೆ. 24 ಜನರು ಇದ್ರು ಸರ್. ಇರಿ ಒಂದ್ ನಿಮಿಷ. ಆಯ್ತು, ನಮಸ್ಕಾರ ಎಲ್ಲರಿಗೂ. ಅನ್ಮ್ಯೂಟ್ ಆಗಿದೆ ಸರ್. ಯಾರು ಬೇಕಾದ್ರೂ ಕೇಳ್ಕೋಬಹುದು ಪ್ರಶ್ನೆ. ಅನ್ಮ್ಯೂಟ್ ಆಗಿದ್ದಾರೆ ಎಲ್ರು. ಇಲ್ಲ ಬಿಡಿ, ಹೇಳಿ. ಗುರುಗಳೇ ಬೆಳಿಗ್ಗೆ ಅನೌನ್ಸ್ ಮಾಡ್ತಾರಲ್ಲ, ಹಾ. ಇವ್ರಿಗೂ ಸ್ವಲ್ಪ ತಿಳಿಸ್ಕೊಡೋಣ. ಹಾ. ಇವರು ಸುಮಾರು ಜನ ಇವ್ರು ಬಂದಿದ್ದಾರೆ. ಹೇಳಿ.